distribution licensee to develop and maintain an efficient, coordinate and economical distribution system in his area of supply and to supply the electricity. ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೆ ವ್ಯವಸ್ಥೆ ಸರಿಯಾಗಿ ಕಾಪಾಡ್ಕೋಬೇಕು. ಅದರೊಳಗಡೆ ಪ್ರತಿಯೊಬ್ಬರಿಗೂ ವಿದ್ಯುತ್ ಸರಬರಾಜು ಮಾಡಬೇಕು. The state commission shall introduce open access ಅಂದ್ರೆ ರಾಜ್ಯ ಆಯೋಗ ಮುಕ್ತ ಅವಕಾಶನ ಕಲ್ಪಿಸುತ್ತೆ. In such phases are subject to such conditions. ಏನೇನ್ ನಿಬಂಧನೆಗಳು ಹಾಕಿರ್ತಾರೆ ಆ ನಿಬಂಧನೆ ಪ್ರಕಾರ ಮುಕ್ತ ಅವಕಾಶಕ್ಕೆ ಜಾರಿ ಮಾಡುತ್ತೆ. As may be specified, and in specifying the extent of open access in successive phases and in determining the charges of wheeling charges ಎಷ್ಟು ಅಂತ ಹೇಳಿ ನಿಗದಿಪಡಿಸ್ತಾರೆ. It shall have due regard to all relevant factors including such cross subsidies. ಅಂದ್ರೆ ಬರೀ wheeling charges ಮಾತ್ರ ಅಲ್ಲ, cross subsidy charges ಅದನ್ನು ಸಹ ಕಟ್ಟಬೇಕಾಗತ್ತೆ. And other operational constraints, provided that such open access may be allowed before the cross subsidies are eliminated on payment of such charge in addition to the charges of wheeling as may be determined by the state commission. ಅಂದ್ರೆ wheeling charges ಪ್ಲಸ್ ಸರ್ಚಾರ್ಜ್ ಮಾಡಿ ಕ್ರಾಸ್ ಸಬ್ಸಿಡಿ ಚಾರ್ಜಸ್ ನ ತೆಗೆದುಹಾಕೋದಕ್ಕೆ ಪ್ರಯತ್ನ ಪಡಬೇಕು. That such surcharge shall be utilized to meet the requirement of current level of cross subsidy within the area of supply of the distribution licensee. ಅಂದ್ರೆ ಏನ್ ಸರ್ಚಾರ್ಜ್ ಆಗ್ತಾರೆ ಅದು ಕ್ರಾಸ್ ಸಬ್ಸಿಡಿ ಚಾರ್ಜಸ್ ಅಂತ ಕೇಳೋದಕ್ಕಿಂತ ಅದ್ರೊಳಗೆ ಕವರ್ ಆಗೋ ರೀತಿ ಅದನ್ನ ಇಂಪೋಸ್ ಮಾಡಬೇಕು. Such charges and cross subsidy charges shall be progressively reduced and eliminated in the manner as may be specified by the state commission. ಅಂದ್ರೆ ಕಾಲಾನುಕಾಲಕ್ಕೆ ಕ್ರಾಸ್ ಸಬ್ಸಿಡಿ ಚಾರ್ಜಸ್ ಸಬ್ ಚಾರ್ಜಸ್ ಇದನ್ನೆಲ್ಲ ತೊಡೆದಾಕ್ಬೇಕು, ಯಾವುದು ಇರಬಾರ್ದು, ಬರೀ ಯೂನಿಟ್ ಚಾರ್ಜು ವೀಲಿಂಗ್ ಚಾರ್ಜಸ್ ಮಾತ್ರ ಇರಬೇಕು. Such a surcharge shall not be leviable in case of open access is provided to a person who has established a captive generating plant for carrying the electricity to the destination of his own use. Captive generation ಅಂದ್ರೆ ಸ್ವಂತ ಬಳಕೆಗೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದು, ಅದಕ್ಕೆ ಕ್ಯಾಪ್ಟಿವ್ ಜನರೇಷನ್ ಅಂತ ಹೇಳೋದು. ಇವಾಗ ಒಬ್ರು ಸ್ವಂತ ಜನರೇಷನ್ ಕಂಪ್ನಿನ ಗುಲ್ಬರ್ಗಾದಲ್ಲಿ ಇಟ್ಕೊಂಡು ಬೆಂಗಳೂರಲ್ಲಿ ಫ್ಯಾಕ್ಟ್ರಿ ಇದ್ರೆ ಅಲ್ಲಿಂದ ಇಲ್ಲಿಗೆ ವಿದ್ಯುತ್ ಶಕ್ತಿನ ಅಲ್ಲಿ ಗ್ರಿಡ್ ಫೀಡ್ ಮಾಡಿ ಇಲ್ಲಿ ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಯಾವುದೇ ಕ್ರಾಸ್ ಸಬ್ಸಿಡಿ ಚಾರ್ಜಸ್ ಮತ್ತು ಸರ್ಚಾರ್ಜು ಹಾಕೋ ಹಾಗಿಲ್ಲ. ಕನ್ನಡದಲ್ಲಿ ವಿದ್ಯುತ್ ಶಕ್ತಿ ವಿತರಣಾ ಪರವಾನಗಿದಾರನು ತನ್ನ ಸರಬರಾಜು ಪ್ರದೇಶದಲ್ಲಿ ದಕ್ಷ ಸಮನ್ವಯ ಮತ್ತು ಆರ್ಥಿಕ ವಿತರಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ನಿರ್ವಹಿಸುವುದು ಮತ್ತು ವಿದ್ಯುತ್ ಸರಬರಾಜು ಮಾಡುವುದು ಕರ್ತವ್ಯವಾಗಿರುತ್ತದೆ. ರಾಜ್ಯ ಆಯೋಗವು ಹಂತಗಳಲ್ಲಿ ಮುಕ್ತ ಪ್ರವೇಶವನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ನಿರ್ದಿಷ್ಟಪಡಿಸಿದಂತೆ ಮತ್ತು ಸತತ ಹಂತಗಳಲ್ಲಿ ಮುಕ್ತ ಪ್ರವೇಶದ ವ್ಯಾಪ್ತಿಯನ್ನು ನಿರ್ದಿಷ್ಟಪಡಿಸುವಲ್ಲಿ ಮತ್ತು ವೀಲಿಂಗ್ ಶುಲ್ಕವನ್ನು ನಿರ್ಧರಿಸುವಲ್ಲಿ ಸೇರಿದಂತೆ ಎಲ್ಲಾ ಸಂಬಂಧಿತ ಅಂಶಗಳಿಗೆ ಸಂಬಂಧಿಸಿದಂತೆ ಅಡ್ಡ ಸಬ್ಸಿಡಿಗಳನ್ನು ಮತ್ತು ಇತರ ಕಾರ್ಯಾಚರಣೆಯ ನಿರ್ಬಂಧಗಳು ಇರುತ್ತವೆ. ರಾಜ್ಯ ಆಯೋಗವು ನಿರ್ಧರಿಸಿದಂತೆ ವೀಲಿಂಗ್ ಶುಲ್ಕಗಳಿಗೆ ಹೆಚ್ಚುವರಿ ಶುಲ್ಕವನ್ನು ಪಾವತಿಸುವಾಗ ಕ್ರಾಸ್ ಸಬ್ಸಿಡಿಗಳನ್ನು ತೆಗೆದುಹಾಕುವ ಮೊದಲು ಅಂತ ಮುಕ್ತ ಪ್ರವೇಶವನ್ನು ಅನುಮತಿಸಬಹುದು. ವಿತರಣಾ ಪರವಾನಗಿದಾರರ ಪೂರೈಕೆಯ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಟ್ಟದ ಕ್ರಾಸ್ ಸಬ್ಸಿಡಿ ಅಗತ್ಯತೆಗಳನ್ನು ಪೂರೈಸಲು ಅಂತ ಹೆಚ್ಚುವರಿ ಶುಲ್ಕವನ್ನು ಬಳಸಿಕೊಳ್ಳಲಾಗುತ್ತದೆ. ಅಂತ ಹೆಚ್ಚುವರಿ ಶುಲ್ಕ ಮತ್ತು ಅಡ್ಡ ಸಬ್ಸಿಡಿಗಳನ್ನು ರಾಜ್ಯ ಆಯೋಗವು ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ ಹಂತವಾಗಿ ಕಡಿಮೆಗೊಳಿಸಲಾಗುತ್ತದೆ ಮತ್ತು ತೆಗೆದುಹಾಕಲಾಗುತ್ತದೆ. ವಿದ್ಯುತ್ ಅನ್ನು ಸಾಗಿಸಲು ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದ ವ್ಯಕ್ತಿಗೆ ಮುಕ್ತ ಪ್ರವೇಶವನ್ನು ಒದಗಿಸಿದರೆ ಅಂತ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ. ಇದು ಸಿಂಪಲ್ ಮಾಡ್ತೀನಿ, ಈಗಿರೋದೇನು ಅಂದ್ರೆ ಆಕ್ಚುಯಲ್ ಟ್ರಾನ್ಸ್ಲೇಟ್ ಮಾಡಿದೀನಿ. ಇದನ್ನ ಸಿಂಪಲ್ ಒಂದ್ 4 ಲೈನ್ ಬರೆಯೋ ತರ ಮಾಡ್ತೀನಿ, ಮಾಡ್ಬಿಟ್ಟು ನೋಟ್ಸ್ ಶೇರ್ ಮಾಡ್ತೀನಿ. ಈಗ ಹಾಕಿರೋ ನೋಟ್ಸ್ ಸುಮ್ಮನೆ ಬರೀ ರೆಫರೆನ್ಸ್ ಅಷ್ಟೇನೆ, ನಿಮ್ಗೆ ಎಕ್ಸಾಮಿನೇಷನ್ ಉಪಯೋಗ ಆಗೋ ತರ ಸಿಂಪಲ್ ಆಗಿ ಬೇರೆ ನೋಟ್ಸ್ ಹಾಕ್ತೀನಿ. 2 ಇಂಗ್ಲಿಷು ಕನ್ನಡ 2ರಲ್ಲೂ.
Any consumer who is aggrieved by non-redressal of his grievance may make a representation for redressal of his grievance to an authority to be known as ombudsman, to be appointed or designated by the state commission. ಅಂದ್ರೆ ರಾಜ್ಯ ಆಯೋಗದವರು ಒಬ್ಬ ಅಧಿಕಾರಿ ಓಂಬುಡ್ಸ್ಮನ್ ಅನ್ನೋ ಹೆಸರಿನಲ್ಲಿ ಒಬ್ಬ ಅಧಿಕಾರಿನ ನೇಮಿಸ್ತಾರೆ. ಯಾವುದೇ ಗ್ರಾಹಕರಿಗೆ ಅವ್ರ ಕುಂದುಕೊರತೆ ಏನಿದೆ ಅದನ್ನ ವಿತರಣಾ ಕಂಪನಿಯವರು ನಿವಾರಿಸದೇ ಇದ್ರೆ ಓಂಬುಡ್ಸ್ಮನ್ ನಲ್ಲಿ ರೆಪ್ರೆಸೆಂಟೇಷನ್ ಕೊಡ್ಬೋದು. ಕೊಟ್ಟು ಓಂಬುಡ್ಸ್ಮನ್ ಎಲ್ಲ ರೆಕಾರ್ಡ್ ತರಿಸ್ಕೊಂಡು ಅವರು ನ್ಯಾಯ ಒದಗಿಸ್ತಾರೆ. ಓಂಬುಡ್ಸ್ಮನ್ ಹತ್ರನೂ ನ್ಯಾಯ ಸಿಗದೆ ಇದ್ರೆ ನೆಕ್ಸ್ಟ್ ಹೈಕೋರ್ಟ್ ಹೋಗ್ಬೋದು. ನಿಮ್ಮ ರಿಫಾರ್ಮ್ಸ್ ಆಕ್ಟ್ ಇದೆಯಾ ಗೊತ್ತಿಲ್ಲ, ಅದಿದೆಯಾ ನೋಡ್ಬೇಕು ಸಿಲೆಬಸ್ ಅಲ್ಲಿ. ರಿಫಾರ್ಮ್ಸ್ ಆಕ್ಟ್ ಇದ್ರೆ ಅದರೊಳಗಡೆ ಹೈಕೋರ್ಟ್ಗೆ ಮೇಲ್ಮನವಿ ಹೋಗೋದು ಹೇಗೆ ಅನ್ನೋದನ್ನು ಇದೆ. ಅದೊಂದ್ಸರಿ ನೋಡ್ತೀನಿ, ಸಿಲೆಬಸ್ ನಲ್ಲಿ ರಿಫಾರ್ಮ್ಸ್ ಆಕ್ಟ್ ಇದ್ರೆ ಅದು ಒಂದ್ ದಿವಸ ಮಾಡ್ಬೇಕಾಗ್ತದೆ. ಪ್ರತಿಯೊಬ್ಬ ಓಂಬುಡ್ಸ್ಮನ್ ಎಂದು ಕರೆಯಲ್ಪಡುವ ಅಧಿಕಾರಕ್ಕೆ ಅವರ ಕುಂದುಕೊರತೆಗಳನ್ನು ಪರಿಹರಿಸಲು ಪ್ರಾತಿನಿಧ್ಯವನ್ನು ನೀಡಬಹುದು. ಓಂಬುಡ್ಸ್ಮನ್ ಗ್ರಾಹಕರ ಕುಂದುಕೊರತೆಯನ್ನು ಸಮಯದೊಳಗೆ ಮತ್ತು ರಾಜ್ಯ ಆಯೋಗವು ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ ಇತ್ಯರ್ಥಪಡಿಸಬೇಕು. Every distribution licensee shall on an application by the owner or occupier of any premises give supply of electricity to such premises within 1 month after receipt of the application requiring such electricity supply. ಅಂದ್ರೆ ಯಾರು ಯಾವ ಆವರಣಕ್ಕೆ ಅಥವಾ ಮನೆಗೆ ಎಲ್ಲಿಗೆ ವಿದ್ಯುತ್ ಶಕ್ತಿ ಬೇಕು ಅಂತ ಅರ್ಜಿ ಕೊಟ್ರೆ ಅರ್ಜಿ ಕೊಟ್ಟ 1 ತಿಂಗಳ ಒಳಗಡೆ ಅರ್ಜಿ ದಿನಾಂಕದ ಅರ್ಜಿ ಕೊಡೋದು ಅಂದ್ರೆ ಪ್ರೊಸೆಸಿಂಗ್ ಫೀಸ್ ಕಟ್ಟಬೇಕು. ಆ ಪ್ರೊಸೆಸಿಂಗ್ ಫೀಸ್ ಕಟ್ಟಿ 1 ತಿಂಗಳ ಒಳಗಡೆ ಅವರಿಗೆ ವಿದ್ಯುತ್ ಶಕ್ತಿನ ಸರಬರಾಜು ಮಾಡಬೇಕು. ಪ್ರೊವೈಡೆಡ್ ದಟ್ ವೇ ಸಚ್ ಸಪ್ಲೈ ರಿಕ್ವೈರ್ಸ್ ಎಕ್ಸ್ಟೆನ್ಷನ್ ಆಫ್ ಡಿಸ್ಟ್ರಿಬ್ಯೂಷನ್ ಮೈನ್ಸ್ ಆರ್ ಕಮಿಷನಿಂಗ್ ಆಫ್ ನ್ಯೂ ಸಬ್ಸ್ಟೇಷನ್, ದ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಿ shall supply the electricity to such premises immediately after such extension or commissioning or within such period as may be specified by the appropriate commission or with such period as may be specified by the appropriate commission. ಅಂದ್ರೆ ಎಲ್ಲಿ ಅಪ್ಲಿಕೇಶನ್ ಕೊಟ್ಟಾಗ ವಿದ್ಯುತ್ ಶಕ್ತಿ ಸರಬರಾಜು ಮಾಡ್ಬೇಕಾದ್ರೆ ಲೈನ್ ಎಕ್ಸ್ಟೆನ್ಷನ್ ಮಾಡ್ಬೇಕಾಗತ್ತೆ. ಪ್ರೆಮಿಸಸ್ ಹತ್ರ ವಿದ್ಯುತ್ ಶಕ್ತಿ ಕಂಬಗಳಿರೋದಿಲ್ಲ, ಲೈನ್ ಇರೋದಿಲ್ಲ, ಲೈನ್ ಎಕ್ಸ್ಟೆನ್ಷನ್ ಮಾಡ್ಬೇಕಾಗತ್ತೆ. ಅಥವಾ ಅವ್ರು ಕೇಳಿರೋ ಅಷ್ಟು ವಿದ್ಯುತ್ ಶಕ್ತಿ ಕೊಡ್ಬೇಕಾದ್ರೆ ಒಂದು ಸ್ಟೇಷನ್ನೇ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ 1 ತಿಂಗಳಲ್ಲಿ ವಿದ್ಯುತ್ ಶಕ್ತಿ ಸರಬರಾಜು ಮಾಡಕ್ಕಾಗೋದಿಲ್ಲ. ಆವಾಗ ಆಯೋಗದವ್ರಿಗೆ ಮನವರಿಕೆ ಮಾಡಿ ಕೊಡ್ಬೇಕು, ಎಲ್ಲಿ ಸ್ಟೇಷನ್ ನ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ, ಎಲ್ಲಿ ಅಡಿಷನಲ್ ಲೈನ್ ನ ಎಕ್ಸ್ಟೆಂಡ್ ಮಾಡ್ಬೇಕಾಗತ್ತೆ, ಅದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ಆಯೋಗಕ್ಕೆ ತಿಳಿಸ್ಬೇಕು. ಆವಾಗ ಆಯೋಗ ಅಷ್ಟು ಸಮಯನ ವಿಸ್ತರಿಸ್ತಾರೆ. ಇನ್ ಕೇಸ್ ಆಫ್ ವಿಲೇಜ್ ಆರ್ ಹ್ಯಾಮ್ಲೆಟ್ ಆರ್ ಏರಿಯಾ ವೇರ್ ನೋ ಪ್ರಾವಿಷನ್ ಫಾರ್ ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ ಎಕ್ಸಿಸ್ಟ್, ದ ಅಪ್ರೋಪ್ರಿಯೇಟ್ ಕಮಿಷನ್ ಮೇ ಎಕ್ಸ್ಟೆಂಡ್ ದಿ ಪೀರಿಯಡ್ ಆಸ್ ಇಟ್ ಮೇ ಕನ್ಸಿಡರ್ ನೆಸೆಸರಿ ಫಾರ್ ಎಲೆಕ್ಟ್ರಿಫಿಕೇಶನ್ ಆಫ್ ಸಚ್ ವಿಲೇಜ್ ಆರ್ ಹ್ಯಾಮ್ಲೆಟ್ ಆಫ್ ಆರ್ ಏರಿಯಾ. ಅಂದ್ರೆ ಎಲ್ಲೋ ಹಳ್ಳಿಗಾಡು ಪ್ರದೇಶ, ಅಲ್ಲಿ ವಿದ್ಯುದೀಕರಣನೇ ಆಗಿರೋದಿಲ್ಲ, ಅಂತ ಕಡೆ ವಿದ್ಯುತ್ ಶಕ್ತಿ ಬೇಕು ಅಂತ ಅರ್ಜಿ ಬಂದ್ರೆ ಅದಕ್ಕೆ ಆಯೋಗದವ್ರು ಏನ್ ಮಾಡ್ತಾರೆ, ಮೊದಲು ಆ ಹಳ್ಳಿನ ವಿದ್ಯುದೀಕರಣ ಮಾಡೋದು. ಅಂದ್ರೆ ಫಸ್ಟ್ ಅಲ್ಲಿಗೆ ವಿದ್ಯುತ್ ಶಕ್ತಿ ಸಪ್ಲೈ ಮಾಡೋದಕ್ಕೆ ಅರೇಂಜ್ ಮಾಡೋದು. ಆಮೇಲೆ ಅಲ್ಲಿರ್ತಕ್ಕಂಥ ಮನೆಗಳು ಅಥವಾ ಗ್ರಾಹಕರು ಯಾರು ವಿದ್ಯುತ್ ಶಕ್ತಿ ಕೇಳ್ತಾರೆ ಅವ್ರಿಗೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೆ ಅನುಕೂಲ ಮಾಡೋದಕ್ಕೋಸ್ಕರ ಎಷ್ಟು ಸಮಯ ಬೇಕಾಗತ್ತೆ ಅಷ್ಟು ಸಮಯನೂ ಸಹ ಒದಗಿಸ್ಕೊಡ್ತಾರೆ. Next, if a distribution licensee fails to supply the electricity within the period specified, he shall be liable to a penalty which may extend it to 1,000 rupees for each day of default. ಅಂದ್ರೆ ಎಲ್ಲಿ ವಿದ್ಯುತ್ ಶಕ್ತಿ ಬೇಕು ಅಂತ ಅರ್ಜಿ ಕೊಟ್ಟು 1 ತಿಂಗಳಲ್ಲಿ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಿಲ್ಲ, ಅಂದ್ರೆ ಅವ್ರು ಕೇಳಿರ್ತಕ್ಕಂಥ ಪ್ರದೇಶದಲ್ಲಿ ಎಲೆಕ್ಟ್ರಿಸಿಟಿ ಲೈನ್ ಇದೆ, ಕಂಬ ಇದೆ, ಮನೆ ಹತ್ರನೇ ಎಲ್ಲ ಇದ್ದು ವಿದ್ಯುತ್ ಶಕ್ತಿ ಸರಬರಾಜು ಮಾಡದೇ ಇದ್ರೆ ಎಷ್ಟು ದಿನ ತಡ ಆಗತ್ತೆ, ಪ್ರತಿ 1 ದಿನಕ್ಕೆ 1,000 ರೂಪಾಯಿನಂತೆ ದಂಡನ ಅರ್ಜಿದಾರರಿಗೆ ಭರಿಸ್ಬೇಕಾಗ್ತದೆ, ಕೊಡ್ಬೇಕಾಗ್ತದೆ. ಇದು ಕಾನೂನಲ್ಲಿದೆ, ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಎಲ್ಲಾರು ಕ್ಲೈಮ್ ಮಾಡೋರು. ಅರ್ಜಿ ಕೊಟ್ಟು 1 ತಿಂಗಳು ಆಗ್ತಾ ಇದ್ದಾಗೇನೆ ಎಲ್ಲ ಫುಲ್ಫಿಲ್ ಮಾಡ್ಬೇಕು. ಅಂದ್ರೆ ಪ್ರೊಸೀಜರ್ ಏನಿದೆ ಎಲ್ಲ ಫುಲ್ಫಿಲ್ ಮಾಡ್ಬೇಕು. ಅಂದ್ರೆ ಅರ್ಜಿ ಕೊಡ್ಬೇಕು,
ಡಾಕ್ಯುಮೆಂಟ್ಗಳು ಕೇಳಿದೆಲ್ಲ ಕೊಡಬೇಕು, ಆಮೇಲೆ ಟೆಸ್ಟ್ ರಿಪೋರ್ಟ್ ಕೊಡಬೇಕು, ಡಿಪಾಸಿಟ್ ಕಟ್ಟಬೇಕು, ಎಲ್ಲ ಕಟ್ಟಿ ಆಗಿ 1 ತಿಂಗಳು ಆಗ್ಬೇಕು. ಅಲ್ಲಿಂದ 1 ತಿಂಗಳಿಗೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡದೇ ಇದ್ರೆ ಅವಾಗ ದಿನಕ್ಕೆ 1,000 ರೂಪಾಯಿ ನಂಗೆ ದಂಡನ ಅರ್ಜಿದಾರನಿಗೆ ಕೊಡಬೇಕಾಗ್ತದೆ. Nothing shall be taken as requiring a distribution licensee to give supply of electricity to any premises if he is prevented from doing so by cyclone, flood, storms or other occurrences beyond his control. ಅಂದ್ರೆ ಪರವಾನಗಿದಾರ, ವಿತರಣಾ ಪರವಾನಗಿದಾರನ ನಿಯಂತ್ರಣದಲ್ಲಿ ಇರ್ದೇ ಇರ್ತಕ್ಕಂಥ ಪ್ರಕೃತಿ ಅನಾಹುತಗಳು ಅಂದ್ರೆ ಬಿರುಗಾಳಿ ಬೀಸೋದು, ಮಳೆ ಪ್ರವಾಹ ಬರೋದು, ಅದ್ರ ಜೊತೆಗೆ ಭೂಕಂಪ ಆಗೋದು, ಈ ರೀತಿ ಏನಾದ್ರು ಆದಾಗ ವಿದ್ಯುತ್ ಶಕ್ತಿ ಸರಬರಾಜು ಮಾಡಕ್ ಆಗದೆ ಇದ್ರೆ ಅಂತ ಟೈಮ್ನಲ್ಲಿ ಯಾವುದೇ ದಂಡನೂ ಸಹ ವಿಧಿಸೋದಕ್ ಆಗೋದಿಲ್ಲ, ವಿಧಿಸಬಾರ್ದು. Tariff and the Jakati. The charges for electricity supplied by distribution licensee shall be ವಿದ್ಯುತ್ ಶುಲ್ಕನ ಯಾವ ರೀತಿ ನಿಷ್ಕರ್ಷೆ ಮಾಡೋದು ಅಂತ. Fixed in accordance with the methods and principles as may be specified by concerned state commission. ರಾಜ್ಯ ವಿದ್ಯುತ್ ನಿಯಂತ್ರಣ ಆಯೋಗದವರು ಯಾವ ವಿಧದಲ್ಲಿ ವಿದ್ಯುತ್ ಶಕ್ತಿ ಶುಲ್ಕನ ಲೆಕ್ಕ ಮಾಡಬೇಕು ಅಂತ ಹೇಳ್ತಾರೆ, ಅದೇ ರೀತಿ ಲೆಕ್ಕ ಮಾಡಬೇಕು. Published in such manner so as to give adequate publicity for such charges and prices. ಯಾವುದಕ್ಕಾದ್ರೂ ಒಂದು ಶುಲ್ಕ ಇಷ್ಟು ಅಂತ ನಿಗದಿಪಡಿಸಿದ್ರೆ, ಅಂದ್ರೆ LT1, LT2, LT3 ನಾವೇನ್ ಹೇಳ್ತೀವಿ ಅದು ಬಳಕೆ ಮೇಲೆ. ಇವಾಗ ಗೃಹ, ಕಮರ್ಷಿಯಲ್ ಅಂದ್ರೆ ವಾಣಿಜ್ಯ, ಕೈಗಾರಿಕೆ, ಬೇಸಾಯ, ಇದಕ್ಕೆ ಎಲ್ಲದಕ್ಕೂ ಆಯಾ ಪ್ರಕೃತಿಗೆ ಏನು ನಾವು ಶುಲ್ಕನ ವಿಧಿಸ್ಬೇಕು ಅಂತ ಪ್ರಸ್ತಾವನೆ ಮಾಡಿದೀವಿ, ಅದನ್ನ ನ್ಯೂಸ್ ಪೇಪರ್ ನಲ್ಲಿ ಪಬ್ಲಿಸಿಟಿ ಮಾಡಬೇಕು. ಪಬ್ಲಿಸಿಟಿ ಮಾಡಿ ಎಲ್ಲಾರ್ಗೂ ಮೊದಲು ತಿಳಿಸ್ಬೇಕು. ತಿಳಿಸಿದಾಗ ಅವರು ಅದ್ರ ಬಗ್ಗೆ ಅಹವಾಲ್ಗಳು ಕೊಡ್ತಾರೆ. ಅಷ್ಟು ಚಾರ್ಜ್ ಮಾಡೋದು ಜಾಸ್ತಿ ಅಂತ ಹೇಳಿ ಅಹವಾಲ್ಗಳು ಕೊಡ್ತಾರೆ, ಕಾರಣ ಕೊಡ್ತಾರೆ. ಆ ಕಾರಣ ಎಲ್ಲ ತಿಳ್ಕೊಂಡು ಆಮೇಲಿಂದ ದರ ಫಿಕ್ಸ್ ಮಾಡ್ಬೇಕು. ಅದಕ್ಕೋಸ್ಕರನೇ ಪ್ರತಿ ಸಲ ಟಾರಿಫ್ ರಿವೈಸ್ ಮಾಡ್ಬೇಕಾದ್ರೆ ಆಯೋಗದವರು ಪಬ್ಲಿಕ್ ಹಿಯರಿಂಗ್ ಅನ್ಬಿಟ್ಟು ಪೇಪರ್ ನೋಟಿಫಿಕೇಶನ್ ಕೊಡ್ತಾರೆ. ಎಲ್ಲ ಊರುಗಳಲ್ಲೂ ಯಾರ್ಯಾರು ರೆಪ್ರೆಸೆಂಟೇಷನ್ ಕೊಡ್ತಾರೆ ಮನವಿಗಳನ್ನು ಸ್ವೀಕರಿಸಿ ಅದನ್ನೆಲ್ಲ ಪರಿಶೀಲಿಸಿ ಆಮೇಲಿಂದಾನೇ ವಿದ್ಯುತ್ ದರನ ಎಷ್ಟು ಜಾಸ್ತಿ ಮಾಡ್ಬೋದು ಅಂತ ಹೇಳಿ ತೀರ್ಮಾನ ತಗೊಳ್ಳೋದು. ದಿ ಚಾರ್ಜಸ್ ಆಫ್ ಎಲೆಕ್ಟ್ರಿಸಿಟಿ ಸಪ್ಲೈಡ್ ಬೈ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಿ ಮೇ ಇನ್ಕ್ಲೂಡ್, ಏನೇನು ಅದರೊಳಗೆ ಸೇರಿಸಬಹುದು ಅಂತ. ಎ ಫಿಕ್ಸೆಡ್ ಚಾರ್ಜ್ ಇನ್ ಅಡಿಷನ್ ಟು ದಿ ಎನರ್ಜಿ ಚಾರ್ಜ್, ಅಂದ್ರೆ ವಿದ್ಯುತ್ ಶುಲ್ಕದ ಜೊತೆಗೆ ನಿಗದಿತ ಶುಲ್ಕ ಅದನ್ನು ಸಹ ಸೇರಿಸಬಹುದು. ಫಾರ್ ದ ಆಕ್ಚುಲಿ ಎಲೆಕ್ಟ್ರಿಸಿಟಿ ಸಪ್ಲೈ, ವಿದ್ಯುತ್ ಶಕ್ತಿ ಎಷ್ಟು ಉಪಯೋಗಿಸ್ಕೊಳ್ತಾನೆ ಅಷ್ಟಕ್ಕೆ ವಿದ್ಯುತ್ ಶುಲ್ಕ ಜೊತೆಗೆ ಫಿಕ್ಸೆಡ್ ಚಾರ್ಜ್ ಅಂದ್ರೆ ನಿಗದಿತ ಶುಲ್ಕನು ಸೇರಿಸಬಹುದು. Rent or other charges in respect of any electric meter or electrical plant provided by the distribution licensee. ಅಂದ್ರೆ ಮೀಟರ್ನ ಕಂಪನಿಯಿಂದಾನೇ ಪ್ರೊವೈಡ್ ಮಾಡಿದ್ರೆ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಅವರೇ ಪ್ರೊವೈಡ್ ಮಾಡಿದ್ರೆ ಆವಾಗ ಮೀಟರ್ ಬಾಡಿಗೆನೂ ಸಹ ಚಾರ್ಜ್ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಇನ್ ಫಿಕ್ಸಿಂಗ್ ಚಾರ್ಜಸ್ ಅಂಡರ್ ದಿಸ್ ಸೆಕ್ಷನ್, distribution licensee shall not show undue preference to any person or class of persons or discrimination against any person or class of person. ಅಂದ್ರೆ ವಿದ್ಯುತ್ ಶಕ್ತಿ ಶುಲ್ಕ ನಿಗದಿ ಮಾಡ್ಬೇಕಾದ್ರೆ ನಿಷ್ಪಕ್ಷಪಾತವಾಗಿ ನಿಗದಿ ಮಾಡಬೇಕು. ಯಾವುದೇ ಒಂದು ಸಮುದಾಯಕ್ಕೆ ವಿದ್ಯುತ್ ಶಕ್ತಿ ದರ ಕಡಿಮೆ ಮಾಡೋದು ಅಥವಾ ಯಾವುದೋ ಒಂದು ಸಮುದಾಯಕ್ಕೆ ಫ್ರೀ ಆಗಿ ಪುಕ್ಕಟಿಯಾಗಿ ವಿದ್ಯುತ್ ಶಕ್ತಿ ಕೊಡೋದು ಅದು ಎಲ್ಲ ಕಾನೂನಿಗೆ ವಿರುದ್ಧ. ಆದ್ರೆ ಇಲ್ಲಿ ಏನಾಗುತ್ತೆ, ಆಕ್ಚುಯಲ್ ಆಗಿ ಯಾರಿಗೂ ನಾವು ಪುಕ್ಕಟೆ ಕೊಡ್ತಾ ಇಲ್ಲ. ಭಾಗಜ್ಯೋತಿ, ಕುಡಜ್ಯೋತಿ, IP ಸೆಟ್ಟು ಇದಕ್ಕೆಲ್ಲ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದವರು ಒಂದ್ ದರ ಫಿಕ್ಸ್ ಮಾಡಿರ್ತಾರೆ. ಆ ದರ ಅವರು ಕಟ್ಟದೇ ಇದ್ರು ಸರ್ಕಾರದವ್ರು ಕಟ್ತಾರೆ. ಅಲ್ಲಿಗೇನು ದರ ಅವರಿಗೆ ಫ್ರೀ ಆಗಿ ಕೊಟ್ಟಿಲ್ಲ, ಇಂಡೈರೆಕ್ಟ್ ಆಗಿ
ನಮ್ಮಿಂದ ತೆರಿಗೆಗಳನ್ನ ವಸೂಲು ಮಾಡಿಕೊಂಡು ಅದರಿಂದ ಅವ್ರದ್ದು ಬಿಲ್ ನ ಕಟ್ತಾ ಇದ್ದಾರೆ. ಸೊ ಯಾರಿಗೂ ಫ್ರೀ ಪವರ್ ಸಪ್ಲೈ ಕೊಟ್ಟಿಲ್ಲ ಅಥವಾ ಯಾರಿಗೂ ಕನ್ಸೆಷನ್ ಅಲ್ಲಿ ಪವರ್ ಸಪ್ಲೈ ಕೊಟ್ಟಿಲ್ಲ. ಅದನ್ನ ಇನ್ಡಿಸ್ಕ್ರಿಮಿನೇಷನ್ ಅಂದ್ರೆ ಯಾರಿಗೂ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ತಾರತಮ್ಯ ಮಾಡ್ದಲ್ನೆ ಎಲ್ಲರಿಂದ ವಿದ್ಯುತ್ ಶಕ್ತಿ ಶುಲ್ಕನ ವಸೂಲಿ ಮಾಡಬೇಕು ಅನ್ನೋದೇ ಕಾನೂನು. The charges fixed by the distribution licensee shall be in accordance with the provision of this Act and the regulations made in this behalf by the concerned state commission. ರಾಜ್ಯ ಆಯೋಗದವರು ಏನು ನಿಬಂಧನೆಗಳನ್ನು ವಿಧಿಸ್ತಾರೆ, ಏನು ಯಾವ ರೀತಿ ಕ್ಯಾಲ್ಕುಲೇಷನ್ ಅಂದ್ರೆ ಲೆಕ್ಕಾಚಾರ ಮಾಡಬೇಕು ಅಂತ ಹೇಳ್ತಾರೆ, ಅದೇ ರೀತಿ ಲೆಕ್ಕ ಮಾಡಿ ವಿದ್ಯುತ್ ಶುಲ್ಕನ ನಿಗದಿಪಡಿಸಬೇಕು. ವಿತರಣಾ ಪರವಾನಗಿದಾರರು ಪೂರೈಸುವ ವಿದ್ಯುತ್ ಶುಲ್ಕಗಳು ಹೀಗಿರಬೇಕು. ಸಂಬಂಧಪಟ್ಟ ರಾಜ್ಯ ಆಯೋಗಗಳು ನಿರ್ದಿಷ್ಟಪಡಿಸಿದ ವಿಧಾನಗಳು ಮತ್ತು ತತ್ವಗಳಿಗೆ ಅನುಸಾರವಾಗಿ ಅಂತಹ ಶುಲ್ಕಗಳು ಮತ್ತು ಬೆಲೆಗಳಿಗೆ ಸಾಕಷ್ಟು ಪ್ರಚಾರವನ್ನು ನೀಡುವ ರೀತಿಯಲ್ಲಿ ವಿತರಣಾ ಪರವಾನಗಿದಾರನು ಪೂರೈಸುವ ವಿದ್ಯುತ್ ಶುಲ್ಕಗಳು ಯಾವುದನ್ನು ಹೊಂದಿರಬೇಕು ಅಂದ್ರೆ ಸರಬರಾಜು ಮಾಡಿದ ನಿಜವಾದ ವಿದ್ಯುತ್ ಶುಲ್ಕಕ್ಕೆ ಹೆಚ್ಚುವರಿಯಾಗಿ ನಿಗದಿತ ಶುಲ್ಕ, ವಿತರಣಾ ಪರವಾನಗಿ ನೀಡುವ ಯಾವುದೇ ವಿದ್ಯುತ್ ಮೀಟರ್ ಅಥವಾ ವಿದ್ಯುತ್ ಸ್ಥಾವರಕ್ಕೆ ಸಂಬಂಧಿಸಿದಂತೆ ಬಾಡಿಗೆ ಅಥವಾ ಇತರ ಶುಲ್ಕಗಳನ್ನು ನಿಗದಿಪಡಿಸುವಾಗ ವಿತರಣಾ ಪರವಾನಗಿ ಪಡೆದವರು ಯಾವುದೇ ವ್ಯಕ್ತಿ ಅಥವಾ ವರ್ಗದ ವ್ಯಕ್ತಿಗಳಿಗೆ ಅನಗತ್ಯ ಆದ್ಯತೆ ತೋರಿಸುವುದಿಲ್ಲ ಅಥವಾ ಯಾವುದೇ ವ್ಯಕ್ತಿ ಅಥವಾ ವರ್ಗದ ವ್ಯಕ್ತಿಗಳ ವಿರುದ್ಧ ತಾರತಮ್ಯವನ್ನು ತೋರಿಸುವುದಿಲ್ಲ. ವಿತರಣಾ ಪರವಾನಗಿದಾರರು ನಿಗದಿಪಡಿಸಿದ ಶುಲ್ಕಗಳು ಈ ಕಾಯ್ದೆಯ ನಿಬಂಧನೆಗಳ ಮತ್ತು ಸಂಬಂಧಪಟ್ಟ ರಾಜ್ಯ ಆಯೋಗವು ಈ ಪರವಾಗಿ ಮಾಡಿದ ನಿಯಮಗಳಿಗೆ ಅನುಗುಣವಾಗಿರಬೇಕು. Appellate Tribunal for Electricity. The central government shall by notification establish an appellate tribunal to be known as the Appellate Tribunal for Electricity to hear appeals against the orders of the adjudicating officer or the appropriate commission under this act. ಅಂದ್ರೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಒಂದು ಪ್ರಾಧಿಕಾರ ಮಾಡ್ತಾರೆ. ಆ ಪ್ರಾಧಿಕಾರ ವಿದ್ಯುತ್ ಶಕ್ತಿ ಮೇಲ್ಮನವಿ ಪ್ರಾಧಿಕಾರ ಅಂತ ಅದಕ್ಕೆ ಹೆಸರು. ಇಲ್ಲಿ ಯಾರ್ಯಾರು ಏನು ಶುಲ್ಕ ಕಟ್ಟಿ ಅಂತ ಹೇಳ್ತೀವಿ ಅಥವಾ ಇಲ್ಲಿ ಬರೀ ಗ್ರಾಹಕರದ ಮಾತ್ರ ಅಲ್ಲ, ಜನರೇಟಿಂಗ್ ಕಂಪ್ನಿ ಅಂದ್ರೆ ವಿದ್ಯುತ್ ಉತ್ಪಾದನೆ ಮಾಡೋ ಕಂಪ್ನಿಗಳು, ಜೊತೆಗೆ ವಿದ್ಯುತ್ ಶಕ್ತಿ ಪ್ರಸರಣ ಮಾಡೋ ಕಂಪ್ನಿಗಳು, ವಿದ್ಯುತ್ ಶಕ್ತಿ ವಿತರಣೆ ಮಾಡೋ ಕಂಪ್ನಿಗಳು, ಇವರಲ್ಲೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅಭಿಪ್ರಾಯ ಭೇದ ಬರ್ಬೋದು ಅಥವಾ ತಕರಾರುಗಳಿರ್ಬೋದು. ಅಂತದನ್ನ ಫಸ್ಟ್ ಎಲ್ಲಿ ತಗೊಂಡೋಗ್ತಾರೆ, ರಾಜ್ಯದೊಳಗೇನೆ ಆದ್ರೆ ರಾಜ್ಯ ಆಯೋಗಕ್ಕೆ ಹೋಗುತ್ತೆ. ರಾಜ್ಯ ಆಯೋಗದವರು ಒಂದು ತೀರ್ಮಾನ ಕೊಡ್ತಾರೆ. ಆ ತೀರ್ಮಾನಕ್ಕೆ ಅಗೇನೆಸ್ಟ್ ಆಗಿ ಟ್ರಿಬ್ಯುನಲ್ಗೆ ಮೇಲ್ಮನವಿ ಸಲ್ಲಿಸಬಹುದು. ಅಥವಾ ಅಂತಾರಾಜ್ಯ ಆದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಆಗಿರುತ್ತೆ. ಹಾಗೇನೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅದಕ್ಕೆ ಅಪ್ರೋಪ್ರಿಯೇಟ್ ಕಮಿಷನ್ ಆಗಿರುತ್ತೆ, ಅಂದ್ರೆ ಸಕ್ಷಮ ಆಯೋಗ. ಅಲ್ಲಿ ಮೊದಲು ತಕರಾರು ಏನಿದೆ ಅದಕ್ಕೆ ಒಂದು ಅರ್ಜಿ ಸಲ್ಲಿಸ್ಬೇಕು. ಅವರು ತೀರ್ಮಾನ ಕೊಡ್ತಾರೆ. ಆ ತೀರ್ಮಾನ ತೃಪ್ತಿ ಆಗದೆ ಇದ್ರೆ ಆವಾಗ ಮೇಲ್ಮನವಿನ ಅಪಲೇಟ್ ಟ್ರಿಬ್ಯುನಲ್ ನಲ್ಲಿ ಸಲ್ಲಿಸಬಹುದು. Any person aggrieved by an order made by an adjudicating officer under this act or an order made by the appropriate commission under this act may prefer an appeal to appellate tribunal for electricity. ಅಂದ್ರೆ ಯಾರು ಎನಿ ಪರ್ಸನ್ ಕ್ಯಾನ್ ಫೈಲ್ ಅಪೀಲ್ ಅಗೇನ್ಸ್ಟ್ ದಿ ಆರ್ಡರ್. ಆರ್ಡರ್ ಆಗಿರ್ಬೇಕು. ಆರ್ಡರ್ ಆದ್ಮೇಲೆ ಅದಕ್ಕೆ ಅರ್ಜಿ ಇದು ಮೇಲ್ಮನವಿ ಸಲ್ಲಿಸಬಹುದು. Provided that any person appealing against the order of the adjudicating officer levying in penalty shall, while filing the appeal, deposit the amount of such penalty. ಇಲ್ಲಿ ಏನು ಅಂದ್ರೆ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಮನವಿ ಸಲ್ಲಿಸಬೇಕಾದ್ರೆ ಎಷ್ಟು ಬಿಲ್ ಆಗಿದೆ ಆ ಬಿಲ್ ಪೂರ್ತಿ ಕಟ್ಟಬೇಕು. ಪೆನಾಲ್ಟಿ ಅಂದ್ರೆ ದಂಡದ ಬಿಲ್ ಎಷ್ಟಾಗಿದೆ ಅದು ಪೂರ್ತಿ ಕಟ್ಬಿಟ್ಟು ಮೇಲ್ಮನವಿ ಸಲ್ಲಿಸಬೇಕು. ಪ್ರೊವೈಡೆಡ್ ಫಾರ್ that way in any particular case the appellate tribunal is of the opinion that the deposit of such penalty would cause undue hardship to such person. ಅಂದ್ರೆ ಅಷ್ಟು ದುಡ್ಡು ಕಟ್ಟೋದಕ್ಕೆ ಅವನಿಗೆ ಕಷ್ಟ ಆಗ್ತದೆ,
ಅಥವಾ ಆರ್ಥಿಕವಾಗಿ ಅವನು ಸದೃಢ ಅಲ್ಲ ಅಂತ ಅನ್ಸಿದ್ರೆ ಇಟ್ ಮೇ ಡಿಸ್ಪೆನ್ಸ್ ವಿತ್ ಸಚ್ ಡಿಪಾಸಿಟ್ ಸಬ್ಜೆಕ್ಟ್ ಟು ಸಚ್ ಕಂಡೀಷನ್ಸ್ as it may be deemed fit to impose so as to safeguard the realization of penalty. ಅಂದ್ರೆ ಈ ಹಣ ಕಟ್ಟೋದನ್ನ ವಿನಾಯಿತಿ ಕೊಡ್ಬೋದು. ವಿನಾಯಿತಿ ಕೊಟ್ರೆ ವಿತ್ ಕೊಲಾಟ್ರಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಆ ರೀತಿ ಅದಕ್ಕೆ ಬೇರೆ ಏನಾದ್ರು ಜಾಮೀನು ತಗೊಂಡು ಹಣ ಕಟ್ಟೋದನ್ನ ಬಿಡಬಹುದು, ರಿಯಾಯಿತಿ ತೋರಿಸಬಹುದು. ಈ ಕಾಯ್ದೆಯಡಿ ತೀರ್ಪು ನೀಡುವ ಅಧಿಕಾರಿ ಅಥವಾ ಸೂಕ್ತ ಆಯೋಗದ ಆದೇಶಗಳ ವಿರುದ್ಧ ಮೇಲ್ಮನವಿಗಳನ್ನು ಆಲಿಸಲು ಕೇಂದ್ರ ಸರ್ಕಾರವು ಅಧಿಸೂಚನೆ ಮೂಲಕ ವಿದ್ಯುತ್ಗಾಗಿ ಮೇಲ್ಮನವಿ ನ್ಯಾಯಾಧೀಕರಣ ಎಂದು ಕರೆಯಲ್ಪಡುವ ಮೇಲ್ಮನವಿ ನ್ಯಾಯಾಧೀಕರಣವನ್ನು ಸ್ಥಾಪಿಸುತ್ತದೆ. ನ್ಯಾಯಾಧೀಕರಣ ಅಥವಾ ಪ್ರಾಧಿಕಾರ ಎರಡೂ ಹೇಳ್ಬೋದು. ಮೇಲ್ಮನವಿ ನ್ಯಾಯಾಧೀಕರಣಕ್ಕೆ ಮೇಲ್ಮನವಿ. ಈ ಕಾಯ್ದೆಯಡಿ ತೀರ್ಪು ನೀಡುವ ಅಧಿಕಾರಿಯು ಆದೇಶದಿಂದ ಅಥವಾ ಈ ಕಾಯ್ದೆಯಡಿ ಸೂಕ್ತ ಆಯೋಗವು ಮಾಡಿದ ಆದೇಶದ ದುಃಖಿತರಾದ ಯಾವುದೇ ವ್ಯಕ್ತಿ ವಿದ್ಯುತ್ ಶಕ್ತಿ ಮೇಲ್ಮನವಿ ನ್ಯಾಯಮಂಡಳಿಗೆ ಮನವಿಯನ್ನು ಬಯಸಬಹುದು, ಅಂದ್ರೆ ಸಲ್ಲಿಸಬಹುದು. ತೀರ್ಪು ನೀಡುವ ಅಧಿಕಾರಿ ವಿಧಿಸುವ ಮತ್ತು ದಂಡ ವಿಧಿಸುವ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಯಾವುದೇ ವ್ಯಕ್ತಿಯು ಮೇಲ್ಮನವಿಯನ್ನು ಭರ್ತಿ ಮಾಡುವಾಗ ಅಂತ ದಂಡದ ಮೊತ್ತವನ್ನು ಠೇವಣಿ ಇಡಬೇಕು. ಹಿ ಮಸ್ಟ್ ಡಿಪಾಸಿಟ್. ಯಾವುದೇ ನಿರ್ದಿಷ್ಟ ಸಂದರ್ಭದಲ್ಲಿ ವ್ಯಕ್ತಿಗೆ ಅನಗತ್ಯ ತೊಂದರೆಗಳನ್ನು ಉಂಟು ಮಾಡುತ್ತದೆ ಮೇಲ್ಮನವಿ ನ್ಯಾಯಾಧೀಕರಣವು ಅಂತ ದಂಡದ ಸಾಕ್ಷಾತ್ಕಾರವನ್ನು ಅಂದ್ರೆ ಪಾವತಿ ಮಾಡೋದನ್ನ ಕಾಪಾಡುವಂತೆ ವಿಧಿಸಲು ಇದು ಸೂಕ್ತ ಎಂದು ಪರಿಗಣಿಸುವಾದಂತ ಷರತ್ತುಗಳಿಗೆ ಒಳಪಟ್ಟು ಅಂತ ಠೇವಣಿಯನ್ನು ವಿತರಿಸಬಹುದು. ಇದು ಲ್ಯಾಂಗ್ವೇಜು ಸರಿಗಿಲ್ಲ, ಇದು ಚೇಂಜ್ ಮಾಡ್ತೀನಿ. ನೆಕ್ಸ್ಟ್, every appeal shall be filed within the period of 45 days from the date on which the copy of order made by the adjudicating officer or the appropriate commission received by the aggrieved person, and it shall be in such form, verified in such manner, and be accompanied by such fee as may be prescribed. ಇಲ್ಲೇನು ಅಂದ್ರೆ ಯಾವುದೇ ಪ್ರಾಧಿಕಾರ ಆಯೋಗ ಅಥವಾ ಬೇರೆ ಯಾವುದೇ ಒಂದು ಅಧಿಕಾರಿ ಆದೇಶ ಕೊಟ್ಟಾಗ ಆದೇಶ ಕೊಟ್ಟದ 45 ದಿವಸದೊಳಗಡೆ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಮೇಲ್ಮನವಿನ ಸಲ್ಲಿಸಬಹುದು. 45 ದಿವಸ ದಾಟದ ಮೇಲೆ ಸಲ್ಲಿಸೋದಿಕ್ಕೆ ಇದಿಲ್ಲ, ಪ್ರಾವಿಷನ್ ಅಂದ್ರೆ ಅವಕಾಶ ಇರೋದಿಲ್ಲ. ಆದ್ರೆ ಪ್ರೊವೈಡೆಡ್ ದಟ್ appellate tribunal may entertain an appeal after the expiry of the period of 45 days if it is satisfied there was sufficient cause for not filing it within that period. ಅಂದ್ರೆ 45 ದಿವಸದೊಳಗೆ ಮೇಲ್ಮನವಿ ಸಲ್ಲಿಸದೇ ಇರೋದಕ್ಕೆ ಜೆನ್ಯೂನ್ ರೀಸನ್ ಅಂದ್ರೆ ಸಕಾರಣ ಇದ್ರೆ ಅಂತ ಟೈಮ್ನಲ್ಲಿ 45 ದಿವಸನ ಮತ್ತೆ ವಿಸ್ತರಿಸಿ ಅವರ ಮೇಲ್ಮನವಿನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿ ಕೊಡಬಹುದು. ಪ್ರತಿ ಮೇಲ್ಮನವಿಯನ್ನು ತೀರ್ಪಿನ ಅಧಿಕಾರಿ ಅಥವಾ ಸೂಕ್ತ ಆಯೋಗವು ಮಾಡಿದ ಆದೇಶ ನಕಲನ್ನು ಅನ್ಯಾಯಕ್ಕೊಳಗಾದ ವ್ಯಕ್ತಿಯು ಸ್ವೀಕರಿಸಿದ ದಿನಾಂಕದಿಂದ 45 ದಿನಗಳ ಅವಧಿಯಲ್ಲಿ ಸಲ್ಲಿಸಬೇಕು. ಆ ಅವಧಿಯೊಳಗೆ ಅದನ್ನು ಸಲ್ಲಿಸದಿರಲು ಸಾಕಷ್ಟು ಕಾರಣಗಳಿವೆ ಎಂದು ತೃಪ್ತಿಪಟ್ಟರೆ ಮೇಲ್ಮನವಿ ನ್ಯಾಯಾಧೀಕರಣವು 45 ದಿನಗಳ ಅವಧಿ ಮುಗಿದ ನಂತರ ಸಹ ಮೇಲ್ಮನವಿಯನ್ನು ಪಡೆಯಬಹುದು. On receipt of an appeal, the appellate tribunal may, after giving the parties to the appeal an opportunity of hearing or being heard, pass such orders thereon as it thinks fit, confirming, modifying or setting aside the order appealed against. ಅಂದ್ರೆ ಯಾವುದೇ ಒಂದು ಆದೇಶ ಕೊಟ್ಟಿರೋದನ್ನ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಎರಡೂ ಕಡೆ ಪಾರ್ಟಿಗಳಿಗೆ, ಎರಡೂ ಕಡೆ ವ್ಯಕ್ತಿಗಳಿಗೆ ಹೇಳೋದಕ್ಕೆ, ವಾದ ಮಾಡೋದಕ್ಕೆ ಅವಕಾಶ ಕೊಟ್ಟು ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಕೊಟ್ಟಿರ್ತಕ್ಕಂಥ ಆದೇಶ ರದ್ದುಪಡಿಸ್ಬೋದು, ಅಥವಾ ಕೊಟ್ಟಿರುವಂತ ಆದೇಶನಿಗೆ ತಿದ್ದುಪಡಿ ಮಾಡ್ಬೋದು, ಅಥವಾ ಆದೇಶ ಸರಿಗಿದೆ ಅಂತ ಮಾಡ್ಬೋದು. 3 ತರ ಮಾಡೋದಕ್ಕೆ ಅವಕಾಶ ಇರುತ್ತೆ. The appellate tribunal shall send a copy of every order made by it to the parties to the appeal and to concerned adjudicating officer or the appropriate commission as the case may be. ಅಂದ್ರೆ ಮೇಲ್ಮನವಿ ಪ್ರಾಧಿಕಾರದವರು ಅಪೀಲ್ ಮೇಲೆ ಏನ್ ಆದೇಶ ಕೊಡ್ತಾರೆ, ಆದೇಶನ ಎಲ್ಲಾರ್ಗೂ ಸಹ ನಕಲನ್ನ ಕಳಿಸ್ಕೊಡ್ತಾರೆ. ಯಾರು ಆದೇಶ ಹೊರಡಿಸಿದ್ರು ಅವರಿಗೆ, ಅಂದ್ರೆ ಯಾವುದ್ರ ವಿರುದ್ಧ ಮೇಲ್ಮನವಿ ಸಲ್ಲಿಸ್ತಾರೆ ಆ ಪ್ರಾಧಿಕಾರಕ್ಕೆ, ಮತ್ತು ಯಾರು ಪಾರ್ಟಿಗಳು
ಇಬ್ರು ಪಾರ್ಟಿಗಳು ಇರ್ತಾರಲ್ಲ, ವಿರೋಧ ಮತ್ತು ಪರ, ಇಬ್ರು ಪಾರ್ಟಿಗೂ ಆದೇಶದ ನಕಲನ್ನ ಕಳಿಸ್ಕೊಡ್ತಾರೆ. The appeal filed before the appellate tribunal shall be dealt with by it as expeditiously as possible, and endeavor shall be made by it to dispose of the appeal finally within 180 days. ಅಂದ್ರೆ ಅಪೀಲ್ ಹಾಕದ ಮೇಲೆ ಅಪೀಲು ಸ್ವೀಕರಿಸಿದ ದಿನಾಂಕದಿಂದ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ, ಅಂದ್ರೆ 180 ದಿನದ ಒಳಗಡೆ ಅದನ್ನ ಡಿಸ್ಪೋಸ್ ಮಾಡಬೇಕು, ಅಂದ್ರೆ ಮುಕ್ತಾಯ ಮಾಡಬೇಕು. Provided that where any appeal could not be disposed of within the period of 180 days, the appellate tribunal shall record its reason in writing for not disposing the appeal within the period. 180 ದಿನದ ಒಳಗಡೆ ಮೇಲ್ಮನವಿನ ಡಿಸ್ಪೋಸ್ ಮಾಡಕ್ ಆಗದೆ ಇದ್ರೆ ಅದಕ್ಕೆ ಕಾರಣ ಏನು ಅಂತ ರೈಟಿಂಗ್ ನಲ್ಲಿ ರೆಕಾರ್ಡ್ ಮಾಡಬೇಕು. ಮೇಲ್ಮನವಿಯನ್ನು ಸ್ವೀಕರಿಸಿದ ನಂತರ ಮೇಲ್ಮನವಿ ನ್ಯಾಯಾಧಿಕರಣವು ಮೇಲ್ಮನವಿಗೆ ವಿಚಾರಣೆ ಅವಕಾಶವನ್ನು ನೀಡಿದ ನಂತರ ಅಂತಹ ಆದೇಶಗಳನ್ನು ಸೂಕ್ತವೆಂದು ಭಾವಿಸಿ ದೃಢೀಕರಿಸುವುದು, ಮಾರ್ಪಡಿಸುವುದು ಅಥವಾ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಆದೇಶವನ್ನು ಬದಿಗಿರಿಸಬಹುದು. ಮೇಲ್ಮನವಿ ನ್ಯಾಯಾಧಿಕರಣವು ಪ್ರತಿ ಆದೇಶದ ನಕಲನ್ನು ಪಕ್ಷಗಳಿಗೆ ಮೇಲ್ಮನವಿ ಮತ್ತು ಸಂಬಂಧಪಟ್ಟ ತೀರ್ಪು ನೀಡುವ ಅಧಿಕಾರಿ ಮತ್ತು ಸೂಕ್ತ ಆಯೋಗಕ್ಕೆ ಕಳಿಸುತ್ತದೆ. 180 ದಿನಗಳ ಅವಧಿಯಲ್ಲಿ ಯಾವುದೇ ಮೇಲ್ಮನವಿಯನ್ನು ವಿಲೇವಾರಿ ಮಾಡಲಾಗದಿದ್ದಲ್ಲಿ ಮೇಲ್ಮನವಿಯನ್ನು ಅವಧಿಯೊಳಗೆ ವಿಲೇವಾರಿ ಮಾಡದಿದ್ದಕ್ಕಾಗಿ ಮೇಲ್ಮನವಿ ನ್ಯಾಯಮಂಡಳಿ ತನ್ನ ಕಾರಣಗಳನ್ನು ಲಿಖಿತವಾಗಿ ದಾಖಲಿಸುತ್ತದೆ. Appeal to Supreme Court. Any person aggrieved by any decision or order of the appellate tribunal may file an appeal to the Supreme Court within 60 days from the date of communication of the decision of order of the appellate tribunal. ಅಂದ್ರೆ ಮೇಲ್ಮನವಿ ಪ್ರಾಧಿಕಾರ ಆದೇಶ ಕೊಟ್ಟ ಮೇಲೆ ಅದು ತೃಪ್ತಿ ಆಗದೆ ಇದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಬಹುದು. ಅದಕ್ಕೆ 60 ಡೇಸ್ ಅಂದ್ರೆ 60 ದಿನ ಟೈಮ್ ಇರುತ್ತೆ. ಇದಕ್ಕೆ ಸಿವಿಲ್ ಪ್ರೊಸೀಜರ್ ಕೋಡ್ 1908 ಅಥವಾ ಸೆಕ್ಷನ್ 100ರಲ್ಲಿ ಏನ್ ಕಾರಣಗಳು ಕೊಟ್ಟಿದ್ದಾರೆ ಅದನ್ನ ಕಾರಣ ವಿಸ್ತಾರವಾಗಿ ಹೇಳಿಲ್ಲ, ಬಟ್ ಅದ್ರೊಳಗಿರೋ ಕಾರಣಗಳನ್ನ ತೋರಿಸಿ ಮೇಲ್ಮನವಿ ಹಾಕಬಹುದು ಸುಪ್ರೀಂ ಕೋರ್ಟ್ಗೆ. ಇಲ್ಲದೇ ಇದ್ರೆ ಮೇಲ್ಮನವಿ ಹಾಕೋದಿಕ್ಕೆ ಆಗೋದಿಲ್ಲ. Provided that the Supreme Court may, if it is satisfied that the appellant was prevented by sufficient cause from filing the appeal within a set period, allow it to be filed within a further period not exceeding 60 days. 60 ದಿನದಲ್ಲಿ ಅವರು ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಕ್ ಆಗದೆ ಇದ್ರೆ ಅದಕ್ಕೆ ತಡ ಆಗೋದಕ್ಕೆ ಸಕಾರಣ ಇದ್ದು ಜೆನ್ಯೂನ್ ರೀಸನ್ಸ್ ಕೊಟ್ರೆ ಆವಾಗ 60 ದಿವಸ ಇರೋದನ್ನ ಇನ್ನೆಗ್ನು 60 ದಿವಸಕ್ಕೆ ವಿಸ್ತರಿಸ್ತಾರೆ. ಅಂದ್ರೆ ಒಟ್ಟು 120 ದಿವಸದೊಳಗಡೆ ಫೈಲ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಮೇಲ್ಮನವಿ ನ್ಯಾಯಾಧೀಕರಣದ ಯಾವುದೇ ನಿರ್ಧಾರ ಅಥವಾ ಆದೇಶದಿಂದ ದುಃಖಿತರಾದ ಯಾವುದೇ ವ್ಯಕ್ತಿ ಮೇಲ್ಮನವಿ ನ್ಯಾಯಾಧೀಕರಣದ ನಿರ್ಧಾರ ಅಥವಾ ಆದೇಶದ ಸಂವಹನ ದಿನಾಂಕದಿಂದ ಅಂದ್ರೆ ಕಮ್ಯುನಿಕೇಶನ್ ಆಗಿದ್ದ ದಿನಾಂಕದಿಂದ 60 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು. ಯಾವುದೇ ಒಂದು
ಅಥವಾ ಹೆಚ್ಚಿನ ದರದಲ್ಲಿ 1988ರ ಸಿವಿಲ್ ಪ್ರೊಸೀಜರ್ ಸಂಹಿತೆಯ ಸೆಕ್ಷನ್ 3ರಲ್ಲಿ ನಿರ್ದಿಷ್ಟಪಡಿಸಿದ ಆಧಾರಗಳು ಮೇಲ್ಮನವಿಯನ್ನು ಈ ಅವಧಿಯೊಳಗೆ ಸಲ್ಲಿಸಲು ಸಾಕಷ್ಟು ಕಾರಣಗಳಿಂದ ಮೇಲ್ಮನವಿಯನ್ನು ತಡೆಯಲಾಗಿದೆ ಎಂದು ತೃಪ್ತಿಪಟ್ಟರೆ ಅದನ್ನು ಮತ್ತಷ್ಟು ಸಲ್ಲಿಸಲು ಅನುಮತಿಸಬಹುದು. ವಿಸ್ತರಿಸಿದ ಅವಧಿ 60 ದಿನಗಳು ಮೀರಬಾರದು. Offenses and penalties. Whoever dishonestly ಅಂದ್ರೆ ಅಕ್ರಮವಾಗಿ, ಅಪ್ರಾಮಾಣಿಕವಾಗಿ taps, makes or causes to be made any connection with overhead or underground or underwater lines or cables or service wires or service facilities of a licensee. ಅಂದ್ರೆ ಪರವಾನಗಿದಾರ ಏನ್ ಹಾಕೊಂಡಿರ್ತಾನೆ ವ್ಯವಸ್ಥೆ, ಆ ವ್ಯವಸ್ಥೆಯಿಂದ ಅಪ್ರಾಮಾಣಿಕವಾಗಿ ವಿದ್ಯುತ್ನ ಉಪಯೋಗಿಸೋದಿಕ್ಕೆ ಅದು ಓವರ್ ಹೆಡ್ ಲೈನ್ ನಿಂದ ಇರ್ಬೋದು, ಅಂಡರ್ಗ್ರೌಂಡ್ ಕೇಬಲ್ ನಿಂದ ಇರ್ಬೋದು, ಅಥವಾ ಅಂಡರ್ ವಾಟರ್ ನೀರಿನ ಕೆಳಗಡೆ ಇರ್ತಕ್ಕಂಥ ಕೇಬಲ್ ನಿಂದ ಇರ್ಬೋದು, ಅಥವಾ ಸರ್ವಿಸ್ ಲೈನ್ ಇಂದ ಅಂದ್ರೆ ಸೇವಾ ಮಾರ್ಗ ಅದರಿಂದ ಇರ್ಬೋದು. ಅದರಿಂದ ಏನಾದ್ರು ಟ್ಯಾಪ್ ಮಾಡಿ ದುರುಪಯೋಗ ಪಡಿಸ್ಕೊಂಡಿದ್ರೆ, ಅಥವಾ ಟ್ಯಾಂಪರ್ಸ್ ಎ ಮೀಟರ್ ಇನ್ಸ್ಟಾಲ್ ಆರ್ ಯೂಸಸ್ ಎ ಟ್ಯಾಂಪರ್ಡ್ ಮೀಟರ್ ಅಂದ್ರೆ ಮಾಪನನ ಧಕ್ಕೆ ಕೊಡಿಸೋದು, ಧಕ್ಕೆ ಕೊಡಿಸಿದ್ದನ್ನ ಅಳವಡಿಸೋದು. ಕರೆಂಟ್ ರಿವರ್ಸಿಂಗ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಈ ಮೀಟರ್ ನಲ್ಲಿ ಏನ್ ದಾಖಲಾಗತ್ತೆ ಅದು ರಿವರ್ಸ್ ಆಗೋದಿಗೆ ಕರೆಂಟ್ ರಿವರ್ಸಿಂಗ್ ಟ್ರಾನ್ಸ್ಫಾರ್ಮರ್ ಅಂತ ಒಂದು ಉಪಕರಣ ಇದೆಯಂತೆ. ಅದನ್ನ ಏನಾದ್ರು ಇನ್ಸ್ಟಾಲ್ ಮಾಡಿದ್ರೆ ಮಾಪಕದಲ್ಲಿ ವಿದ್ಯುತ್ ಶಕ್ತಿ ಏನ್ ಬಳಕೆ ಆಗಿದೆ ಅದು ರೆಕಾರ್ಡ್ ಆಗೋದಿಲ್ಲ. ಲೂಪ್ ಕನೆಕ್ಷನ್ಸ್ ಅಂದ್ರೆ ಲೂಪ್ ಕನೆಕ್ಷನ್ ಹೇಗೆ ಅಂದ್ರೆ ಮೀಟರ್ಗೆ ಕನೆಕ್ಷನ್ ಕೊಟ್ಟೋದಕ್ಕೆ ಪ್ಯಾರಲಲ್ ಆಗಿ ಕನೆಕ್ಷನ್ ಕೊಟ್ಟಾಗ ಅದಕ್ಕೆ ಲೂಪ್ ಕನೆಕ್ಷನ್ಸ್ ಅಂತ ಹೆಸರು. ಅವಾಗೇನಾಗುತ್ತೆ ಮೀಟರ್ ನಲ್ಲಿ ಬಳಕೆ ಆಗಿದ್ದು ಪೂರ್ತಿ ವಿದ್ಯುತ್ ಶಕ್ತಿ ದಾಖಲಾಗೋದಿಲ್ಲ. ಕ್ಯಾಲಿಬ್ರೇಷನ್ ಆರ್ metering of electric current or otherwise results in a manner whereby electricity is stolen or wasted. ಅಂದ್ರೆ ವಿದ್ಯುತ್ ಶಕ್ತಿನ ಕಳ್ತನ ಮಾಡಿರ್ಬೋದು ಅಥವಾ ವೇಸ್ಟ್ ಮಾಡಿರ್ಬೋದು, ನಷ್ಟ ಮಾಡಿರ್ಬೋದು. ಆ ರೀತಿ ಏನ್ ಮಾಡಿದ್ರು. Damages or destroys an electric meter, operators, equipments or wire or causes or allows any of them to be so damaged or destroyed as to interfere with the proper or accurate metering of electricity. ಅಂದ್ರೆ ಉಪಕರಣಗಳು ಏನು ಅಳವಡಿಸಿರ್ತಾರೆ ಆ ಉಪಕರಣಗಳನ್ನೆಲ್ಲ ಡ್ಯಾಮೇಜ್ ಮಾಡೋದು, ಮೀಟರ್ ನಲ್ಲಿ ಸರಿಯಾದಂತ ಬಳಕೆ ದಾಖಲಾಗದೆ ಇರುತ್ತೆ. So as to obstruct or consume or use electricity shall be punishable with imprisonment for a term may extended to 3 years. ಈ ರೀತಿ ಏನಾದ್ರು ಮಾಡಿದ್ರೆ ಆ ಅಪರಾಧಕ್ಕೆ ಶಿಕ್ಷೆ 3 ವರ್ಷದವರೆಗೆ ಕೊಡಬಹುದು. ವಿತ್ ಎ ಫೈನ್ ಆರ್ ವಿತ್ ಬೋತ್ ಅಂದ್ರೆ ದಂಡನೂ ವಿಧಿಸಬಹುದು, ಜೈಲ್ ಶಿಕ್ಷೆನೂ ಕೊಡಬಹುದು ಅಥವಾ ಎರಡನ್ನೂ ಕೊಡಬಹುದು. ಪ್ರೊವೈಡೆಡ್ ದಟ್ ಇನ್ ಕೇಸ್ ವೇರ್ ದ ಲೋಡ್ ಅಬ್ಸ್ಟ್ರಾಕ್ಟೆಡ್, ಕನ್ಸ್ಯೂಮ್ಡ್ or used attempted abstraction, attempted consumption, attempted use ಅಂದ್ರೆ ಎಷ್ಟು ಲೋಡ್ ನ ಉಪಯೋಗಿಸಿದ್ರೆ ಫೈನ್ ಯಾವ ರೀತಿ ಅಂತ. which does not exceed 10 kilowatt, 10 kilowatt ಗಿಂತ ಜಾಸ್ತಿ 10 kilowatt ಗಿಂತ ಕಡಿಮೆ ಇದ್ರೆ the fine imposed on first conviction shall not be less than 3 times the financial gain. ಅಂದ್ರೆ ಟ್ಯಾರಿಫ್ ಏನಿರುತ್ತೆ ಆ ಟ್ಯಾರಿಫ್ಗೆ 3 ಪಟ್ಟು ದರಾನ ವಿಧಿಸಬೇಕು. ಅಂದ್ರೆ ಅವನು ಎಷ್ಟು ಬೆನಿಫಿಟ್ ಪಡ್ಕೊಂಡಿದ್ದಾನೆ ಅದಕ್ಕೆ 3ರಷ್ಟು ಈ ಫೈನಾನ್ಷಿಯಲ್ ಗೇನ್ ಆರ್ಥಿಕ ಲಾಭ ಏನ್ ಪಡ್ಕೊಂಡಿದ್ದಾನೆ ಅದಕ್ಕೆ 3ರಷ್ಟನ್ನ ದಂಡ ವಿಧಿಸಬೇಕು. ಅಂದ್ರೆ ಮೊದಲನೇ ಸಲ ಅಪರಾಧ ಮಾಡಿದೆ ಆಫ್ ಸಚ್ ಥೆಫ್ಟ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಇನ್ ದಿ ಇವೆಂಟ್ ಆಫ್ ಸೆಕೆಂಡ್ ಆರ್ ಸಬ್ಸಿಕ್ವೆಂಟ್ ಕನ್ವಿಕ್ಷನ್ ಅಂದ್ರೆ ಮೊದಲನೇ ಸಲ ಅಲ್ಲದೆ 2ನೇ ಸಲ ಅಥವಾ 3ನೇ ಸಲ ಈ ರೀತಿ ಹೆಚ್ಚು ಸಲ ಮಾಡಿದ್ರೆ conviction, the fine imposed shall not be less than 6 times. ಅಂದ್ರೆ ದಂಡನ ಅವನು ಎಷ್ಟು ಆರ್ಥಿಕ ಲಾಭ ಪಡ್ಕೊಂಡಿದ್ದಾನೆ ಅದಕ್ಕೆ 6 ಪಟ್ಟು ದಂಡ ವಿಧಿಸಬಹುದು. ಆನ್ ಅಕೌಂಟ್ ಆಫ್ ಸಚ್ ಥೆಫ್ಟ್ ಆಫ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಕಳ್ತನ ಮಾಡಿದ್ರಿಂದ ಎಷ್ಟು ಅವ್ನು ಲಾಭ ಪಡ್ಕೊಂಡಿದ್ದಾನೆ ಆ ಲಾಭಕ್ಕೆ 6ರಷ್ಟು. ಇಫ್ ಎಕ್ಸೀಸ್ 10 kilowatt ಎರಡಕ್ಕೂ ಒಂದೇ ಇದೆ ಆದ್ರೆ ಜೈಲ್ ಶಿಕ್ಷೆ ಜಾಸ್ತಿ ಇದೆ. ಎಕ್ಸೀಸ್ 10 kilowatt
the fine imposed on first conviction shall be not be less than 3 times the financial gain on account of such theft of electricity, and in the event of second or subsequent conviction, the sentence shall be imprisonment of a term of not less than 6 months. 6 ತಿಂಗಳಿಗಿಂತ ಕಡಿಮೆ ಇಲ್ಲದಂಗೆ ಜೈಲು ಶಿಕ್ಷೆ may be extended to 5 years. 5 ವರ್ಷದವರೆಗೆ ವಿಸ್ತರಿಸಬಹುದು. and with fine ಅಂದ್ರೆ ದಂಡಾನು ವಿಧಿಸಬಹುದು not less than 6 times the financial gain on account of such theft of electricity, provided further that if it is proved that any artificial means or means not authorized by the board or licensee exists for the abstraction, consumption or use of electricity by the consumer, it shall be presumed until the contrary is proved that any abstraction, consumption or use of electricity has been dishonestly caused by the such consumer. ಅವರು ಕಳ್ತನ ಮಾಡಿಲ್ಲ ಅಂತ ಪ್ರೂವ್ ಮಾಡೋ ಜವಾಬ್ದಾರಿ ಗ್ರಾಹಕರ ಮೇಲಿರುತ್ತೆ. ಕಳ್ತನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಕಷ್ಟು ದಾಖಲೆಗಳನ್ನ ವಿತರಣಾ ಪರವಾನಗಿದಾರರು ಸಲ್ಲಿಸಿದಾಗ ಅದನ್ನ ಅಲ್ಲಗಳೆಯೋದಕ್ಕೆ ಇವರು ದಾಖಲೆಗಳು ಕೊಡದೇ ಇದ್ರೆ ಜೈಲು ಶಿಕ್ಷೆ ಖಂಡಿತವಾಗುತ್ತೆ. ದಾಖಲೆಗಳು ಕೊಟ್ಟು ಅವ್ನು ನಿರಪರಾಧಿ ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಮಾತ್ರ ಜೈಲು ಶಿಕ್ಷೆಯಿಂದ ತಪ್ಪಿಸ್ಕೋಬಹುದು. ಇಲ್ಲದೆ ಇದ್ರೆ ಜೈಲು ಶಿಕ್ಷೆ ಕಡಿಮೆ ಅಂದ್ರೆ 6 ತಿಂಗಳು, ಹೆಚ್ಚು ಅಂದ್ರೆ 5 ವರ್ಷದವರೆಗೆ ಜೈಲು ಶಿಕ್ಷೆ ಕೊಡ್ಬೋದು. ಅಪರಾಧ ಮತ್ತು ದಂಡಗಳು. ಯಾರು ಅಪ್ರಾಮಾಣಿಕವಾಗಿ ಓವರ್ ಹೆಡ್, ಭೂಗತ ಅಥವಾ ನೀರಿನ ಮಾರ್ಗಗಳು ಅಥವಾ ಕೇಬಲ್ಗಳು ಅಥವಾ ಸೇವಾ ತಂತಿಗಳು ಅಥವಾ ಪರವಾನಗಿದಾರರ ಸೇವಾ ಸೌಲಭ್ಯಗಳೊಂದಿಗೆ ಯಾವುದೇ ಸಂಪರ್ಕವನ್ನು ಮಾಡಲು, ಟ್ಯಾಪ್ ಮಾಡಲು, ತಯಾರಿಕೆ ಅಥವಾ ವಿದ್ಯುತ್ ಮೀಟರ್ ಉಪಕರಣಗಳು ಅಥವಾ ತಂತಿ ಅಥವಾ ಕಾರಣಗಳನ್ನು ಹಾನಿಗೊಳಿಸುತ್ತದೆ ಅಥವಾ ನಾಶಪಡಿಸುತ್ತದೆ ಅಥವಾ ಅವುಗಳಲ್ಲಿ ಯಾವುದಾದ್ರೂ ವಿದ್ಯುತ್ ಅನ್ನು ಸರಿಯಾದ ಅಥವಾ ನಿಖರವಾದ ಮೀಟರಿಂಗ್ಗೆ ಅಡ್ಡಿಪಡಿಸುವಷ್ಟು ಹಾನಿಗೊಳಗಾಗಲು ಅಥವಾ ನಾಶವಾಗಲು ಅನುವು ಮಾಡಿಕೊಡುತ್ತದೆ. ಇದರಿಂದಾಗಿ ಅಮೂರ್ತ ಅಥವಾ ಬಳಕೆ ಅಥವಾ ವಿದ್ಯುತ್ 3 ವರ್ಷದವರೆಗೆ ಅಥವಾ ದಂಡ ಅಥವಾ ಎರಡಕ್ಕೂ ವಿಸ್ತರಿಸಬಹುದಾದ ಒಂದು ಅವಧಿಗೆ ಜೈಲು ಶಿಕ್ಷೆ ವಿಧಿಸಲಾಗುವುದು. ಒಂದು ಸಂದರ್ಭದಲ್ಲಿ ಹೊರೆ ಅಮೂರ್ತ ಸೇವನೆ ಅಥವಾ ಬಳಸಿದ ಅಥವಾ ಅಮೂರ್ತತೆ ಅಥವಾ ಪ್ರಯತ್ನದ ಬಳಕೆ ಅಥವಾ ಪ್ರಯತ್ನದ ಸಂದರ್ಭದಲ್ಲಿ 10 ಕಿಲೋವ್ಯಾಟ್ ಮೀರಬಾರದು. ಮೊದಲ ಕನ್ವಿಕ್ಷನ್ ಮೇಲೆ ವಿಧಿಸಲಾದ ದಂಡವು ಅಂತ ವಿದ್ಯುತ್ ಕಳ್ಳತನ ಕಾರಣದಿಂದಾಗಿ ಹಣಕಾಸಿನ ಲಾಭಕ್ಕಿಂತ 3 ಪಟ್ಟು ಕಡಿಮೆ ಇರಬಾರದು ಮತ್ತು ಎರಡನೇ ಅಥವಾ ನಂತರ ಅಪರಾಧ ಸಾಬೀತಾದಾಗ ವಿಧಿಸಲಾದ ದಂಡವು 6ರಷ್ಟಕ್ಕಿಂತ ಕಡಿಮೆ ಇರಬಾರದು. ವಿದ್ಯುತ್ ಕಳ್ಳತನ ಕಾರಣದಿಂದ ಆರ್ಥಿಕ ಲಾಭದ ಪಟ್ಟು ಅಂದ್ರೆ ಲೆಕ್ಕ ಹಾಕೋದಿಕ್ಕೆ 10 ಕಿಲೋವ್ಯಾಟ್ ಮೀರಿದರೆ ಮೊದಲ ಕನ್ವಿಕ್ಷನ್ ಮೇಲೆ ವಿಧಿಸಲಾದ ದಂಡವು ಅಂತ ವಿದ್ಯುತ್ ಕಳ್ಳತನದ ಕಾರಣದಿಂದಾಗಿ ಹಣಕಾಸಿನ ಲಾಭಕ್ಕಿಂತ 3 ಪಟ್ಟು ಕಡಿಮೆ ಇರಬಾರದು ಮತ್ತು ಎರಡನೇ ಅಥವಾ ನಂತರದ ಅಪರಾಧ ಸಾಬೀತಾದಾಗ ಶಿಕ್ಷೆಯು ಕಡಿಮೆ ಅವಧಿ ಜೈಲು ಶಿಕ್ಷೆ ಆಗಿರುತ್ತದೆ. 6 ತಿಂಗಳಿಗಿಂತ ಹೆಚ್ಚು, ಆದ್ರೆ ಅದು 5 ವರ್ಷಗಳವರೆಗೆ ವಿಸ್ತರಿಸಬಹುದು. ಮತ್ತು ಅಂತಹ ವಿದ್ಯುತ್ ಕಳ್ಳತನ ಕಾರಣದಿಂದ ಆರ್ಥಿಕ ಲಾಭಕ್ಕಿಂತ 6 ಪಟ್ಟು ಕಡಿಮೆ ಇಲ್ಲದಂತೆ ಮಂಡಳಿ ಅಥವಾ ಪರವಾನಗಿದಾರ ಪಡೆದ ಯಾವುದೇ ಕೃತಕ ವಿಧಾನಗಳು ಅಥವಾ ಸಾಧನಗಳು ಆಸ್ತಿಯಲ್ಲಿವೆ ಎಂದು ಸಾಬೀತಾದ್ರೆ ಇದಕ್ಕೆ ವಿರುದ್ಧವಾಗಿ ಸಾಬೀತಾಗುವವರೆಗೂ ಯಾವುದೇ ಬಳಕೆಯು ಅಂತಹ ಗ್ರಾಹಕರಿಂದ ಅಪ್ರಾಮಾಣಿಕವಾಗಿ ಉಂಟಾಗಿದೆ ಎಂದು ಭಾವಿಸಬಹುದು. Constitution of Special Courts. The state government may, for the purpose of providing speedy trial of offences by notification in the official gazette, constitute as many special courts as may be necessary for such area or areas as may be specified in the notification. ಅಂದ್ರೆ ವಿಶೇಷ ನ್ಯಾಯಾಲಯಗಳನ್ನ ರಾಜ್ಯ ಸರ್ಕಾರದವರು ಸ್ಥಾಪಿಸಬೇಕು. ಯಾವುದೇ ವಿದ್ಯುತ್ ಕಳ್ಳತನ ಅಥವಾ ಇಂಥದ್ದು ಯಾವ್ದಾದ್ರು ಪ್ರಕರಣಗಳು ಬಂದ್ರೆ ಆದಷ್ಟು ಶೀಘ್ರವಾಗಿ ವಿಲೇವಾರಿ ಮಾಡೋದಿಕ್ಕೆ. A special court shall consist of single judge who shall be appointed by the state government with the concurrence of the High Court. ಉಚ್ಚ ನ್ಯಾಯಾಲಯದ ಸಮ್ಮತಿಯೊಂದಿಗೆ ಒಂದು ಏಕ ನ್ಯಾಯಾಧೀಶನ ವಿಶೇಷ ನ್ಯಾಯಾಲಯಕ್ಕೆ ನೇಮಕ ಮಾಡಬಹುದು. A person shall not be qualified for appointment as a judge of special court unless he was immediately before such appointment an additional district judge or session judge. ಅಂದ್ರೆ ಇಲ್ಲಿ ವಿಶೇಷ ನ್ಯಾಯಾಲಯಕ್ಕೆ ಜಡ್ಜ್ ಆಗ್ಬೇಕಾದ್ರೆ
ಅವರು ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅಥವಾ ಸೆಷನ್ ಜಡ್ಜ್ ಆಗಿ ಮೊದಲು ಅನುಭವ ಹೊಂದಿರಬೇಕು. ವೇರ್ ದಿ ಆಫೀಸ್ ಆಫ್ ದಿ ಜಡ್ಜ್ ಆರ್ ಸ್ಪೆಷಲ್ ಕೋರ್ಟ್ ಈಸ್ ವೇಕೆಂಟ್, ಎಲ್ಲಿ ವಿಶೇಷ ನ್ಯಾಯಾಲಯದಲ್ಲಿ ಜಡ್ಜು ನಿವೃತ್ತಿ ಅಥವಾ ವರ್ಗಾವಣೆಯಿಂದ ಖಾಲಿ ಆಗಿದೆ, such judge in absent from the ordinary place of sitting of such a special court, or he is incapacitated by illness or otherwise for the performance of his duties, any urgent business in the special court shall be disposed of. ಅಂದ್ರೆ ಆ ನ್ಯಾಯಾಧೀಶರು ಅನಾರೋಗ್ಯ ಆಗಿದ್ರೆ ಅಥವಾ ಬೇರೆ ಯಾವುದೇ ಕಾರಣದಿಂದ ಅವ್ರು ಗೈರ್ಹಾಜರಾಗಿದೆ ಅಂತ ಟೈಮ್ನಲ್ಲಿ ಬೇರೆ ಜಡ್ಜ್ ಯಾರು ಅಂದ್ರೆ ಜಡ್ಜ್ ಇಫ್ ಎನಿ ಎಕ್ಸರ್ಸೈಸಿಂಗ್ ಜೂರಿಸ್ಡಿಕ್ಷನ್ ಇನ್ ದಿ ಸ್ಪೆಷಲ್ ಕೋರ್ಟ್, ಬೇರೆ ಅದೇ ಜೂರಿಸ್ಡಿಕ್ಷನ್ ಅಂತಂದ್ರೆ ಪರಿಧಿ ಒಳಗೆ ಬೇರೆ ಇನ್ಯಾವ್ದಾದ್ರು ಕೋರ್ಟ್ ಇದೆ ಆ ಕೋರ್ಟ್ ನಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರು, ವೇರ್ ದೇರ್ ಇಸ್ ನೋ ಸಚ್ ಅದರ್ ಜಡ್ಜ್ ಅವೈಲಬಲ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಡೈರೆಕ್ಷನ್ ಆಫ್ ದಿ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಹ್ಯಾವಿಂಗ್ ಜೂರಿಸ್ಡಿಕ್ಷನ್ ಓವರ್ ದಿ ಆರ್ಡಿನರಿ ಪ್ಲೇಸ್ ಆಫ್ ಸಿಟಿಂಗ್ ಆಫ್ ಸ್ಪೆಷಲ್ ಕೋರ್ಟ್. ಅಂದ್ರೆ ವಿಶೇಷ ನ್ಯಾಯಾಲಯ ಇರುವಂತ ಪರಿಧಿ ಒಳಗೆ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಜಡ್ಜು ಅಥವಾ ಸೆಷನ್ ಜಡ್ಜು ಯಾವನ್ನ ವಿಶೇಷ ನ್ಯಾಯಾಧೀಶ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ, ಅವರು ನ್ಯಾಯಾಲಯದಲ್ಲಿ ನ್ಯಾಯ ತೀರ್ಮಾನ ಮಾಡಬಹುದು. ಡಿಟರ್ಮಿನೇಷನ್ ಆಫ್ ಟ್ಯಾರಿಫ್ ಅಂದ್ರೆ ಜಕಾತಿನ ಯಾವ ರೀತಿ ನಿರ್ಧಾರ ಮಾಡೋದು. ಡಿಟರ್ಮಿನೇಷನ್ ಟ್ಯಾರಿಫ್ ಬೈ ಬಿಡಿಂಗ್ ಪ್ರೋಸೆಸ್ ಅಂದ್ರೆ ಹರಾಜು ಹಾಕೋ. At the appropriate commission shall determine the tariff in accordance with the provision of this act for supply of electricity by a generating company to a distribution license. ಅಂದ್ರೆ ಇಲ್ಲಿ ಡಿಟರ್ಮಿನೇಷನ್ ಆಫ್ ಟ್ಯಾರಿಫ್ ಅಂದ್ರೆ ಗ್ರಾಹಕರಿಗೆ ಕೊಡೋದಲ್ಲ, ಗ್ರಾಹಕರು ಕೊಡುವಂತದ್ದಲ್ಲ, ಇದು ಉತ್ಪಾದನಾ ಕಂಪನಿ ಏನು ದರ ಫಿಕ್ಸ್ ಮಾಡುತ್ತೆ ಅದ್ರ ಬಗ್ಗೆ. The appropriate commission shall determine the tariff in accordance with the provision of this act for supply of electricity by generating company to distribution licensee. ಅಂದ್ರೆ ಉತ್ಪಾದಕರಿಂದ ವಿತರಣಾ ಪರವಾನಗಿದಾರರಿಗೆ, ಉತ್ಪಾದನೆಯಲ್ಲಿ ಯಾರು ಪರವಾನಗಿ ಪಡ್ಕೊಂಡ್ಯಾರೆ ಅವರು ವಿತರಣಾ ಪರವಾನಗಿದಾರರಿಗೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೆ ಅಪ್ರೋಪ್ರಿಯೇಟ್ ಕಮಿಷನ್ ಮೇ ಇನ್ ಕೇಸ್ ಆಫ್ ಶಾರ್ಟೇಜ್ ಆಫ್ ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ ಫಿಕ್ಸ್ ದಿ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಸೀಲಿಂಗ್ ಆಫ್ ಟ್ಯಾರಿಫ್ ಫಾರ್ ಸೇಲ್ ಆರ್ ಪರ್ಚೇಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಪರ್ಸೆನ್ಸ್ ಆಫ್ ಅನ್ ಅಗ್ರಿಮೆಂಟ್. ಅಂದ್ರೆ ವಿದ್ಯುತ್ ಶಕ್ತಿ ಅಭಾವ ಇರುವಾಗ ಎಷ್ಟು ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡಬೇಕು, ಅದನ್ನ ಯಾವ ದರದಲ್ಲಿ ಮಾರಾಟ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಆಯೋಗದ ಪರಿಧಿ ಒಳಗೆ ಬರುತ್ತೆ. ಎಂಟರ್ಡ್ ಇಂಟು ಬಿಟ್ವೀನ್ ಎ ಜನರೇಟಿಂಗ್ ಕಂಪನಿ ಅಂಡ್ ಎ ಲೈಸೆನ್ಸಿ ಆರ್ ಬಿಟ್ವೀನ್ ಲೈಸೆನ್ಸಿ ಫಾರ್ ಎ ಪೀರಿಯಡ್ ನಾಟ್ ಎಕ್ಸೀಡಿಂಗ್ 1 year ಟು ಎನ್ಶೂರ್ ರೀಸನಬಲ್ ಪ್ರೈಸಸ್ ಆಫ್ ಎಲೆಕ್ಟ್ರಿಸಿಟಿ. ಅಂದ್ರೆ ಯಾವುದೇ ಒಂದು ಒಪ್ಪಂದ ಮಾಡ್ಕೋಬೇಕಾದ್ರೆ 1 ವರ್ಷಕ್ಕೆ ಕಮ್ಮಿ ಇಲ್ದಂಗೆ ಹೆಚ್ಚಿಲ್ದಂಗೆ ಒಪ್ಪಂದ ಮಾಡ್ಕೋಬೇಕು. ಜೊತೆಗೆ ದರನ 1 ವರ್ಷಕ್ಕೆ ಹೆಚ್ಚು ಕಮ್ಮಿ ಆಗದ ನಿರ್ಧಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾವ್ದಕ್ಕೆ ದರ ಫಿಕ್ಸ್ ಮಾಡೋದ್ರೆ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಶಕ್ತಿ ಪ್ರಸಾರಣ ಮಾಡೋದಕ್ಕೆ, ವೀಲಿಂಗ್ ಆಫ್ ಎಲೆಕ್ಟ್ರಿಸಿಟಿ ಒಬ್ಬ ಬೇರೆಯವ್ರಿಗೆ ಓಪನ್ ಆಕ್ಸೆಸ್ ನಲ್ಲಿ ಮಾರಾಟ ಮಾಡೋದಕ್ಕೆ, ರಿಟೇಲ್ ಸೇಲ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಚಿಲ್ಲರೆ ದರದಲ್ಲಿ ವಿದ್ಯುತ್ ಶಕ್ತಿ ಮಾರಾಟ ಮಾಡೋದಕ್ಕೆ, ಇದೆಲ್ಲದಕ್ಕೂ ದರ ಫಿಕ್ಸ್ ಮಾಡೋದು ಸಕ್ಷಮ ಆಯೋಗ. ಇನ್ ಕೇಸ್ ಆಫ್ ಡಿಸ್ಟ್ರಿಬ್ಯೂಷನ್ ಎಲೆಕ್ಟ್ರಿಸಿಟಿ ಇನ್ ದಿ ಸೇಮ್ ಏರಿಯಾ ಬೈ 2 or more distribution licenses, the appropriate commission may, for promoting competition among distribution licenses, fix only minimum ceiling of tariff for retail sale of electricity. ಅಂದ್ರೆ ಚಿಲ್ಲರೆ ಮಾರಾಟ ಮಾಡೋದಕ್ಕೆ, ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೆ ಎಲ್ಲಿ ಒಂದು ಕಂಪ್ನಿಗಿಂತ ಹೆಚ್ಚು ಕಂಪ್ನಿ, ಇವಾಗ ಹೇಗೆ ಟೆಲಿಫೋನ್ ನಲ್ಲಿ ಮೊಬೈಲ್ ಕಂಪ್ನಿಗಳಿಗೆ ಏರ್ಸೆಲ್ ಹಾಗೆ ಬೇಕಾದಷ್ಟು ಇದಾವೆ, ಅವರು ಕಾಂಪಿಟೇಷನ್ ಇರ್ತಾರೆ. ಅದೇ ರೀತಿ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೂ ಬೇರೆ ಬೇರೆ ಕಂಪ್ನಿಗಳಿಗೆ ಸ್ಪರ್ಧೆ ಇರುವಾಗ ಅಲ್ಲಿ ದರಾನ ಗರಿಷ್ಠ ಇಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ ಫಿಕ್ಸ್ ಮಾಡೋದಿಲ್ಲ, ನಿಗದಿಪಡಿಸೋದಿಲ್ಲ. ಕಡಿಮೆ ಅಂದ್ರೆ ಎಷ್ಟು ಮಿನಿಮಮ್ ಪ್ರೈಸ್ ನ ಆಯೋಗದವ್ರು ಫಿಕ್ಸ್ ಮಾಡ್ತಾರೆ, ಅದಕ್ಕಿಂತ ಕಡಿಮೆಗೆ ಮಾರಾಟ ಮಾಡೋ ಆಗಿಲ್ಲ, ಅದಕ್ಕಿಂತ ಹೆಚ್ಚು ಎಷ್ಟಕ್ಕೆ ಬೇಕಾದ್ರೂ ಮಾರಾಟ ಮಾಡಬಹುದು. ಇನ್ ಕೇಸ್ ದಿ ಅಪ್ರೋಪ್ರಿಯೇಟ್ ಮ್ಯಾಕ್ಸಿಮಮ್ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಫಿಕ್ಸ್ ಮಾಡ್ತಾರೆ, ಮಿನಿಮಮ್ ಅದಕ್ಕಿಂತ ಕಡಿಮೆ ಎಷ್ಟಕ್ಕೆ ಬೇಕಾದ್ರೂ
ಮಾರಾಟ ಮಾಡಬಹುದು ವಿದ್ಯುತ್ ಶಕ್ತಿನ. ಗರಿಷ್ಠ MRP ಅಂತೀವಲ್ಲ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಆ ರೀತಿ MRP ನ ಆಯೋಗದವರು ಫಿಕ್ಸ್ ಮಾಡ್ತಾರೆ ಎಲೆಕ್ಟ್ರಿಸಿಟಿಗೆ. ಎಲ್ಲಿ ಕಾಂಪಿಟೇಷನ್ ಇರುತ್ತೆ, ಸ್ಪರ್ಧೆ ಇರುತ್ತೆ ಅಂತ ಕಡೆ. ದಿ ಅಪ್ರೋಪ್ರಿಯೇಟ್ ಕಮಿಷನ್ ಮೇ ರಿಕ್ವೈರ್ a licensee or generating company to furnish separate details as may specified in respect of generation, transmission and distribution for determination of tariff. ಅಂದ್ರೆ ದರ ನಿಗದಿಪಡಿಸಬೇಕಾದ್ರೆ ಬೇಕಾದಂತ ಮಾಹಿತಿಗಳನ್ನ ಉತ್ಪಾದನಾ ಕಂಪನಿ, ಪ್ರಸರಣ ಕಂಪನಿ ಮತ್ತು ವಿತರಣಾ ಕಂಪನಿಗಳು ಪೂರ್ಣ ಪ್ರಮಾಣದ ಮಾಹಿತಿನ ಆಯೋಗಕ್ಕೆ ಕೊಡಬೇಕು. The appropriate commission shall not, while determining the tariff, show undue preference to any consumer or consumer of electricity, but may differentiate according to the consumer's load factor, power factor, voltage, total consumption of electricity during any specified period, or the time at which the supply is required, or the geographical position of any area, the nature of supply, and the purpose for which the supply is required. ಅಂದ್ರೆ ವಿದ್ಯುತ್ ಶಕ್ತಿ ದರ ನಿಗದಿಪಡಿಸಬೇಕಾದ್ರೆ ಏನು ಇದು ಮಾನದಂಡ ಅಂತ ಅನ್ನೋದಕ್ಕೆ, ಒಂದು ವಿದ್ಯುತ್ ಶಕ್ತಿ ಪಡ್ಕೊಳ್ಳೋನ್ಗೂ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದಕ್ಕೂ ದೂರ ಎಷ್ಟಿದೆ ಅದು ನೋಡ್ಕೊಂಡು, ಅಂದ್ರೆ ಟ್ರಾನ್ಸ್ಮಿಷನ್ ಲಾಸ್ ಆಗತ್ತೆ, ಡಿಸ್ಟ್ರಿಬ್ಯೂಷನ್ ಲಾಸ್ ಆಗತ್ತೆ, ಜೊತೆಗೆ ಟ್ರಾನ್ಸ್ಫಾರ್ಮೇಶನ್ ಲಾಸ್ ಆಗತ್ತೆ. ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಲಾಸ್ ಅಂದ್ರೆ ಇವಾಗ 11 kV ಜನರೇಟ್ ಆಗುತ್ತೆ, 11 kV ಜನರೇಟ್ ಆಗಿದ್ದನ್ನ 400 kVಗೆ ಸ್ಟೆಪ್ ಅಪ್ ಮಾಡ್ತಾರೆ, ಅವಾಗ ಸ್ವಲ್ಪ ವಿದ್ಯುತ್ ಶಕ್ತಿ ನಷ್ಟ ಆಗುತ್ತೆ. ತಿರ್ಗಾ 400 kV ಇಂದ ನಾವು ವಿದ್ಯುತ್ ಶಕ್ತಿನ ಮಾರಾಟ ಮಾಡ್ಬೇಕಾದ್ರೆ 230 volts ರಿಡ್ಯೂಸ್ ಮಾಡ್ಬೇಕು. ಅಲ್ಲಿ ತಿರ್ಗಾ ಸ್ಟೆಪ್ ಡೌನ್ ಮಾಡ್ಬೇಕಾದ್ರೆ ವಿದ್ಯುತ್ ಶಕ್ತಿ ನಷ್ಟ ಆಗುತ್ತೆ. ಇದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಲಾಸ್ ಅಂತ ಹೆಸರು. ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಲಾಸ್ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಅದನ್ನ ಪ್ರಸರಣ ಮಾಡ್ಬೇಕಾದ್ರೆ ಏನ್ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ, ಅದಕ್ಕೆ ಟ್ರಾನ್ಸ್ಮಿಷನ್ ಲಾಸ್ ಅಂತ ಹೆಸರು. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಲಾಸ್ ಅಂದ್ರೆ ವಿತರಣೆ ಮಾಡ್ಬೇಕಾದ್ರೆ, ಒಂದು ಗ್ರಾಹಕರಿಗೆ ಕೊಡ್ಬೇಕಾದ್ರೆ ಅದನ್ನ 11 kV ಇಂದ ಮತ್ತೆ 230 volts 400 volts ರಿಡ್ಯೂಸ್ ಮಾಡಿ ಕೊಡ್ತೀವಲ್ಲ, ಅದು ಡಿಸ್ಟ್ರಿಬ್ಯೂಷನ್ ಲಾಸು. ಅದು ಈ ತರ ಎಷ್ಟು ನಷ್ಟ ಇದೆ, ನಷ್ಟನೆಲ್ಲ ಸೇರಿಸ್ಕೊಂಡು ಇವ್ರಿಗೆ ವಿತರಣಾ ಕಂಪನಿ ನಷ್ಟ ಆಗದೆ ಇರೋ ತರ ದರನ ಫಿಕ್ಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಯಾವ ವೋಲ್ಟೇಜ್ ನಲ್ಲಿ ಸಪ್ಲೈ ತಗೊಳ್ತಾರೆ, ಇವಾಗ ಒಂದು ಹೈ ವೋಲ್ಟೇಜ್ ನಲ್ಲಿ ಸಪ್ಲೈ ತಗೊಂಡ್ರೆ ಸ್ಟೆಪ್ ಡೌನ್ ಮಾಡೋದು ಟ್ರಾನ್ಸ್ಫಾರ್ಮೇಶನ್ ಲಾಸು ಮತ್ತು ಡಿಸ್ಟ್ರಿಬ್ಯೂಷನ್ ಲಾಸು ಕಡಿಮೆ ಆಗತ್ತೆ. ಅವಾಗ ಅವ್ರಿಗೆ ಕಡಿಮೆ ದರದಲ್ಲಿ ವಿದ್ಯುತ್ ಶಕ್ತಿ ಕೊಡಬಹುದು. ಹಾಗೆ ಪವರ್ ಫ್ಯಾಕ್ಟರ್ ಇಂಪ್ರೂವ್ ಮಾಡ್ಕೊಂಡಿದ್ರೆ ಅವಾಗ ಪವರ್ ಫ್ಯಾಕ್ಟರ್ ಪೆನಾಲ್ಟಿ ಇರೋದಿಲ್ಲ, ಅದ್ರೊಳಗೆ ಕಡಿಮೆ ದರದಲ್ಲಿ ವಿದ್ಯುತ್ ಶಕ್ತಿ ಸಿಗತ್ತೆ. ಹಾಗೆ ಲೋಡ್ ಹೆಚ್ಚಿಗೆ ಇದ್ದಷ್ಟು ಇವ್ರಿಗೆ ವಿದ್ಯುತ್ ಶಕ್ತಿ ದರ ಕಡಿಮೆ ಆಗ್ತಾ ಹೋಗುತ್ತೆ. ಹೆಚ್ಚು ವಿದ್ಯುತ್ ಶಕ್ತಿ ಒಬ್ಬರೇ ತಗೊಳ್ಳೋದ್ರಿಂದ ಅವ್ರಿಗೆ ದರ ಕಡಿಮೆ ಆಗ್ತದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ HT ಸಪ್ಲೈ ನಲ್ಲಿ LT ಸಪ್ಲೈಗಿಂತ ರೇಟು ಕಡಿಮೆ ಇರುತ್ತೆ. No tariff or part of any tariff may ordinarily be amended more frequently than once in a financial year. ಒಂದು ಆರ್ಥಿಕ ವರ್ಷದಲ್ಲಿ ಒಂದ್ಸಲಿಗಿಂತ ಹೆಚ್ಚು ದರನ ಪುನರ್ವಿಮರ್ಶೆ ಮಾಡಬಾರದು. Except in respect of any changes expressly permitted in the terms of any fuel surcharge formula as may be specified. ಅಂದ್ರೆ ನಾವೀಗ ಹಾಕ್ತಾ ಇದೀವಲ್ಲ ಫ್ಯೂಯಲ್ ಅಡ್ಜಸ್ಟ್ಮೆಂಟ್ ಚಾರ್ಜಸ್ ಅಂತ, ಅದನ್ನ ಹಾಕ್ಬೋದೇ ಹೊರತುನು ಬೇರೆ ಟ್ಯಾರಿಫ್ ನ ಅಂದ್ರೆ ದರನ ಪುನರ್ವಿಮರ್ಶೆ 1 ವರ್ಷದ ಒಳಗಡೆ ಮಾಡಬಾರ್ದು. If any licensee or generating company recovers a price or charge exceeding the tariff determined under this section, the excess amount shall be recoverable by the person who has paid such price or charge along with the interest equivalent to the bank rate without prejudice to any other liability incurred by the licensee. ಅಂದ್ರೆ ಆಯೋಗದವರು ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ದರದಲ್ಲಿ ಏನಾದ್ರು ವಿದ್ಯುತ್ ಶಕ್ತಿ ದರನ ವಸೂಲ್ ಮಾಡಿದ್ರೆ ಗ್ರಾಹಕರು ಅದನ್ನ ಹಿಂಪಡೆಯೋದಕ್ಕೆ ಕೇಸ್ ಹಾಕಿ ಪಡಿಬಹುದು. ಅದಕ್ಕೆ ಬಡ್ಡಿ ಸಮೇತ ವಸೂಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. Appropriate commission shall adopt the tariff if such tariff has been determined through transparent process or bidding in accordance with the guidelines issued by the central government. ಕೇಂದ್ರ ಸರ್ಕಾರದವರು ಏನ್ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಮಾರ್ಗದರ್ಶನದ ಪ್ರಕಾರ ಪಾರದರ್ಶಕವಾಗಿ ದರನ ನಿಗದಿಗೊಳಿಸಬೇಕು.
ಸುಂಕದ ನಿರ್ಣಯ ಅಂದ್ರೆ ಜಕಾತಿ. ಬಿಡಿಂಗ್ ಪ್ರಕ್ರಿಯೆ